ಹರೇ ಶ್ರೀನಿವಾಸ. ನಿನ್ನಿನ ದಿವಸ ಶ್ರೀನಿವಾಸನ ಕಲ್ಯಾಣಕರವಾದ ಜೀವನವನ್ನು ಪಾವನ ಮಾಡ್ತಕ್ಕಂಥ, ನಮಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಕ್ಕಂಥ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರತಕ್ಕಂಥ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾ ಜನಕ ಮಹಾರಾಜನ ಬಗ್ಗೆ ಹೇಳಿ, ಅಂಥ ಜ್ಞಾನಿವರೇಣ್ಯನಾದ ಜನಕ ಮಹಾರಾಜ ಒಮ್ಮೆ ಒಂದು ತಪ್ಪು ಮಾಡಿದ, ಒಂದು ತಪ್ಪು ತಿಳುವಳಿಕೆಗೆ ಒಳಗಾದ. ಆ ಸಂದರ್ಭದಲ್ಲಿ ಜ್ಞಾನಿಗಳು ತಪ್ಪು ಮಾಡ್ತಾರೆ, ಅದು ಶಾಶ್ವತವಾಗಿರೋದಿಲ್ಲ. ಪಶ್ಚಾತ್ತಾಪ ಪಡ್ತಾರೆ, ಭಗವಂತನ ಪಾದ ಕಮಲಗಳನ್ನು ಕಣ್ಣೀರಿನಿಂದ ತೊಳಿತಾರೆ, ಮತ್ತೆ ಪುನಃ ಜನ್ಮದಲ್ಲಿ ಅಂಥ ತಪ್ಪು ಮಾಡಲಿಕ್ಕೆ ಪ್ರಯತ್ನ ಮಾಡಲ್ಲ. ಮತ್ತೊಂದು ಆಶ್ಚರ್ಯಕರವಾದ ಸಂಗತಿ ಅಂದರೆ, ಜ್ಞಾನಿಗಳು ತಪ್ಪು ಮಾಡುವುದರಿಂದ ಅವರು ಉದ್ಧರಿತರಾಗ್ತಾರೆ, ಸುತ್ತಲೂ ಇರತಕ್ಕಂಥ ಸಮಾಜವನ್ನು ಉದ್ಧಾರ ಮಾಡ್ತಾರೆ. ಅವರ ಕಥೆಗಳೆಲ್ಲ ಆ ರೀತಿ ಇರ್ತವೆ. ಅದರ ಬಗ್ಗೆ ಚಿಂತನೆ ಕೊಡ್ತಾ ಪರೀಕ್ಷಿತ ರಾಜನ ಕಥೆಯನ್ನೆಲ್ಲ ನಾವು ನೋಡಿದ್ವಿ. ಪ್ರಸ್ತುತಕ್ಕೆ ಬರೋಣ. ಅಂಥ ಪುಣ್ಯಾತ್ಮ ಆದ ರಾಮಚಂದ್ರನಿಗೆ ಮಾವನಾಗುವ ಭಾಗ್ಯವನ್ನು ಪಡೆದ ಜಗದಂಬೆ ಮಹಾಲಕ್ಷ್ಮಿಗೆ ತಂದೆಯಾಗುವ ಸೌಭಾಗ್ಯವನ್ನು ಪಡೆದ ಜನಕ ಮಹಾರಾಜ ಏನು ತಪ್ಪು ಮಾಡಿದ? ಸುಖಭೋಗದಲ್ಲಿ ಇದ್ದ. ಒಂದು ದಿವಸ ಏಕಾಂತವಾಗಿ ಕೂತ್ಕೊಂಡಿದ್ದ. ಸುಮಾರು ಸಾಯಂಕಾಲದ ಸಮಯ ಇರಬಹುದು. ಆ ಸಮಯದಲ್ಲಿ ಅವನಿಗೊಂದು ಆಲೋಚನೆ ಬಂತು ಜನಕ ಮಹಾರಾಜನಿಗೆ. ಏನಂತ? ಸುಖಮೇವ ಮೇ ಸ್ಯಾತ್ ದುಃಖಂ ಮಾಭೂತ್ ಕದಾಚನ. ಇದು ಭವಿಷ್ಯೋತ್ತರ ಪುರಾಣದ ಶಬ್ದವಾಕ್ಯ. ಸುಖಮೇವ ಮೇ ಸ್ಯಾತ್, ನನಗೆ ಸುಖವೇ ಇರಲಿ, ದುಃಖಂ ಮಾಭೂತ್ ಕದಾಚನ, ನನಗೆ ಎಂದೂ ಯಾವಾಗಲೂ ಕೂಡ ದುಃಖ ಬರಬಾರದು. ಇದು ಆತನ ಆಲೋಚನೆ. ಇದರಲ್ಲಿ ಏನು ತಪ್ಪದ? ಪ್ರತಿಯೊಬ್ಬ ಮನುಷ್ಯ ಕೇಳ್ತಕ್ಕಂಥದ್ದು ಇದು. ನನಗೆ ಸುಖನೇ ಇರಲಿ, ದುಃಖ ಬೇಡ ಅಂಬೋದು ಯಾರು ಕೇಳೋದಿಲ್ಲ, ಎಲ್ಲರೂ ಕೇಳ್ತಾರೆ. ಆದರೆ ಜ್ಞಾನಿ ಕೇಳಬಾರ್ದು. ನಮ್ಮಂಥ ಅಲ್ಪರಾದ ಮಾನವರು ಸಹಜವಾಗಿ ಕೇಳ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಸ್ವಾತಂತ್ರ್ಯದ ಚಿಂತನೆ ಬಹಳ. ನಾನು 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 ಅಂಬುದು ತುಂಬಿಕೊಂಡಿರ್ತದೆ ನಮ್ಮಲ್ಲಿ. ಅದೇ ಶೇಷಾದರ್ಶನದ ಕಥೆಯನ್ನು ಹೇಳಿಕೊಂಡಿವಲ್ಲ, ಆ ಭಗವಂತನ ಪ್ರಾರ್ಥನೆ ಮಾಡಬೇಕು, ನಾನು ಎಂಬ ಅಹಂಕಾರ ಹೋಗಬೇಕು. ನಾನು ಎಂಬ ಅಹಂಕಾರ ಹೋಗದೆ ಹೊರತು ದಾಸರಾಗಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ದಾಸರಾದವೇ ಇನ್ನು ಜೀವನದಲ್ಲಿ ನಾನು ಎನ್ನುವುದಿರೋದಲ್ಲ. ಏನೊಂದಾದರೂ ಕೂಡ ನೀನು 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 ಅಂತಿರ್ತಾರೆ. ಅವ್ರು ಏನು ಮಾಡಲಿ, ಕೂಡಲಿ, ನಿಂದಿರಲಿ, ಏನು ಮಾಡಿದ್ರು ಕೂಡ ಭಗವಂತ ನೀನಪ್ಪ ನೀನಪ್ಪ, ನೀನು ಪ್ರೇರಣೆ ಮಾಡ್ತಾ ಇದ್ದೀನಿ, ನಿನ್ನಿಂದ ಎಲ್ಲ ಆಗ್ತದೆ, ನಿಂದೆ 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 ಅಂತಿರ್ತಾರೆ. ಜನಕ ಮಹಾರಾಜ ದೊಡ್ಡ ಮಹಾನ್ ಚೇತನ. ಅವನ ಬಾಯಿಯಿಂದ ಈ ಮಾತು ಬಂದಿದ್ದು ಬಹಳ ಭಯಂಕರವಾದ. ನಮಗೆ ಸಹಜ ಬರ್ತಾ ಇರ್ತದೆ, ಸ್ವಾಮಿ ಯಾವ ಜನ್ಮದಲ್ಲಿ ಈ ಇಂಥ ಕಥೆಗಳನ್ನು ಕೇಳ್ತಾ 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 ಹೋದಾಗ, ಹರಿದಾಸರ ವಚನಗಳನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡು ಹಾಡ್ತಾ ಹೋದಾಗ, ಯಾವುದಾದ್ರು ಒಂದು ಜನ್ಮದಲ್ಲೋ, ಈ ಜನ್ಮದಲ್ಲೋ ಅಥವಾ ಮುಂದಿನ ಜನ್ಮದಲ್ಲೋ, ಇನ್ನು 10 ಜನ್ಮದ ನಂತರದಲ್ಲೋ ನಮಗೆ ಈ ಜ್ಞಾನ ಬಂದರೆ ಬರಬಹುದೇನು. ಆದರೆ ಬರ್ತಾರೆ ಅಂತ ಒಂದು ನಂಬಿಕೆ. ಯಾಕೆ ಗೊತ್ತಾ? ಇಂಥ ಕಥೆಗಳನ್ನು ಕೇಳ್ತಾ ಇದ್ದೀವಲ್ಲ ನಾವು, ಲೌಕಿಕವಾದ ಕಥೆಗಳನ್ನು ಕೇಳ್ತಾ ಇಲ್ಲ. ಭಗವಂತನ ಕಥೆ ಕೇಳಬೇಕು ಎಂಬುದರಲ್ಲಿ ಉತ್ಸಾಹ ಅದ ನಮಗೆ. ಅದನ್ನು ಭಗವಂತ ಕೇಳಿಸ್ತಾ ಇದ್ದಾನೆ ನಮಗೆ. ಅದರಿಂದ ಈ ಜನ್ಮ ಅಲ್ಲದೆ 10 ಜನ್ಮದ ನಂತರದಲ್ಲಾದರೂ ನಮಗೆ ಈ ಜ್ಞಾನ ಬಂದೇ ಬರ್ತದೆ, ತಪ್ಪಲ್ಲೇ ಬರ್ತದೆ. ಅದರಲ್ಲಿ ಏನು ಅಧೈರ್ಯ ಪಡಬೇಕಾಗಿಲ್ಲ. ಜನಕ ಮಹಾರಾಜ ಆಗಲ್ಲ, ಒಂದು ಮೆಟ್ಟಲು ಮುಟ್ಟಿಬಿಟ್ಟಿದ್ದಾನೆ. ಜನಕ ಮಹಾರಾಜನ ಬಗ್ಗೆ ಒಂದು ಕಥೆ ಅದ, ಅದ್ಭುತವಾದ ಕಥೆ. ಎಷ್ಟು ಸುಂದರ ಅಂದರೆ, ಋಷಿಗಳೆಲ್ಲ ಬಂದಿರ್ತಾರೆ. ಜನಕ ಮಹಾರಾಜನ ಸನ್ನಿಧಾನದಲ್ಲಿ ಪುರಾಣ ಪ್ರವಚನ ಪ್ರಾರಂಭವಾಗಿರ್ತಾರೆ. ಅದರ ಸಪ್ತಾಹದ ಕಾರ್ಯಕ್ರಮ ಮಾಡ್ತಾ ಇರ್ತಾನೆ ಪುಣ್ಯಾತ್ಮ. ಪುರಾಣ ಹೇಳ್ತಾ ಇರ್ತಾರೆ. ಜನಕ ಮಹಾರಾಜ ಕೇಳ್ತಾ ಇರ್ತಾನೆ. ಬಂದವರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಆದರೆ ಜನಕ ಮಹಾರಾಜ ಮಾತ್ರ ಎಷ್ಟು ತಲ್ಲೀನರಾಗಿರ್ತಾನೆ ಅಂದರೆ, ಆ ಕಥೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾನೆ. ಬೇರೆ ಪ್ರಪಂಚದ ಆಲೋಚನೆಯೇ ಆತಗಿರೋದಿಲ್ಲ, ಹೇಳೋದಿಲ್ಲ, ಏನು ಮಾಡೋದಿಲ್ಲ, ಬರೀ ಆ ಕಥೆ ಕೇಳ್ತಾ ಕೂತ್ಕೊಂಡಿರ್ತಾನೆ ಮಾತು. ಆಗ ಸೈನಿಕ ಓಡಿ ಬರ್ತಾನೆ. ಓಡಿ ಬಂದು, ರಾಜ, ಪಟ್ಟಣಕ್ಕೆ ಬೆಂಕಿ ಹತ್ತಿಕೊಂಡದೆ, ನಮಗೆ ನನಗೇನು ಸುಡ್ತಾ ಇಲ್ಲ ಅಂದಬಿಟ್ಟ. ಅಷ್ಟೇ ಹೋಗ್ಬಿಟ್ಟ ಅವನು ಕಿತ್ಕೊಂಡು. ನಂತರದಲ್ಲಿ ಇನ್ನು ಮತ್ತೆ ಒಂದು ಗಂಟೆ ಆದ್ಮೇಲೆ ಮತ್ತೆ ಓಡಿ ಬಂದ ಸೈನಿಕ. ರಾಜನ ನಮ್ಮ ಅರಮನೆಗೆ ಬೆಂಕಿ ಹತ್ತಿಕೊಂಡದೆ.
ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆ ಹತ್ತಿಕೊಂಡಿಲ್ಲ, ಬಿಡು ನಡಿ ಅಂತಂದ. ಹೀಗೆ ಎಲ್ಲಿ ತನಕ ಯಾಗಶಾಲೆಗೆ ಬಂತು ಎಂಬುದನ್ನು ಹೇಳ್ತಾರೆ. ಆದರೆ ಆ ಕಡೆ ಮನಸ್ಸೇ ಕೊಡೋದಲ್ರಿ ಆ ಪುಣ್ಯಾತ್ಮ. ಎಷ್ಟು ಅದ್ಭುತವಾದ ರೂಪಕಲ್ಪನೆ ಅಂದರೆ, ಭಗವಂತನ ಕಥಾಮೃತದಲ್ಲಿ ತಲ್ಲೀನನಾಗಿರತಕ್ಕಂಥ ಜನಕ ಮಹಾರಾಜ ಜಗತ್ತು ಸುಟ್ಟು ಹೋಗ್ತಾನೆ ಅಂದರೂ ಕೂಡ ಅದರ ಕಡೆ ಮನಸ್ಸು ಕೊಡದೇ ಇರತಕ್ಕಂಥ, ಏಕಾಗ್ರತೆ ಹೊಂದಿರತಕ್ಕಂಥ, ಅಸಂಪ್ರಜ್ಞಾತ ಸಮಾಧಿಗೆ ಮುಟ್ಟತಕ್ಕಂಥ ಪುಣ್ಯಾತ್ಮ. ಆತನ ಬಾಯಿಯಿಂದ ಇದು ಬಂತಲ್ವ. ಅದೇನನ್ಬೇಕಾಗಿತ್ತು? ಶ್ರೀನಿವಾಸ, ನಾರಾಯಣ, ವಾಸುದೇವ, ನನ್ನ ಅಂತರ್ಯಾಮಿಯಾದ ಭಗವಂತ, ನಿನ್ನಿಷ್ಟಕ್ಕೆ ಬಂದಂತೆ ನನ್ನ ಮಾಡಯ್ಯ. ನೀ ಸುಖ ಕೊಡ್ತೀಯಾ ಕೊಡು, ದುಃಖ ಕೊಡ್ತೀಯಾ ಕೊಡು, ಏನನ್ನ ಕೊಡು ಅಂತ ಅನ್ನಬೇಕಾಗಿತ್ತು. ಅದರ ಬಿಟ್ಟು ನಂಗೆ ಸುಖನೇ ಆಗಬೇಕು, ದುಃಖ ಆಗಬಾರದು ಅಂತ ಏನನ್ನಲ್ಲ. ಇದು ಸ್ವಾತಂತ್ರ್ಯ ಚಿಂತನೆ ಅಂತಾರೆ. ಯಾವಾಗಲೂ ಅಂದ್ಕೋಬಾರದು ನನಗೆ ಹೀಗೇ ಇರಬೇಕು ಅಂತ ಅಂದಬಾರ್ದು. ಯಾಕೆಂದರೆ ಅದು ಭಗವಂತನ ಕೈಯಾಗಿರೋದು. ಸುಖ ಕೊಡ್ತಾನೋ ದುಃಖ ಕೊಡ್ತಾನೋ, ಯಾವಾಗ ಏನು ಮಾಡ್ತಾನೋ, ಹೇಗೆ ಇಡ್ತಾನೋ ಗೊತ್ತಿಲ್ಲ. ಸತ್ಮಾರ್ಗದಲ್ಲೇ ಇಡ್ತಾನೋ, ಅಪಮಾರ್ಗದಲ್ಲೇ ಕೊಂಡೊಯ್ತಾನೋ, ಏನು ಮಾಡಿದರೂ ಕೂಡ ಅದಕ್ಕೆ ಸನ್ನದ್ಧರಾಗಿ ನಾವಿರಬೇಕು. ನಿನ್ನ ಚಿತ್ತಕ್ಕೆ ಬಂದದ್ದು ನನ್ನ ಚಿತ್ತಕ್ಕೆ ಬರಲಿ, ಇದು ದೃಢವಾದ ನಂಬಿಕೆ. ನಿನ್ನ ಮನಸ್ಸಿಗೆ ಪ್ರಭೋ, ನಿನ್ನ ಮನಸ್ಸಿಗೆ ಏನು ಬರ್ತದೋ ಅದು ಸತ್ಯ. ನನ್ನ ಮನಸ್ಸಿಗೆ ಬಂದಿದ್ದು ಕೋಟಿ ಬಂದರೂ ಕೂಡ ಅದೇನೂ ಆಗೋದಿಲ್ಲ. ಸೊ ನನ್ನ ಮನಸ್ಸಿಗೆ ಬಂದದ್ದು ಬೇಡ, ನಿನ್ನ ಮನಸ್ಸಿಗೆ ಏನು ಬರ್ತದೋ ಅದೇ ನನ್ನ ಜೀವನದಲ್ಲಿ ನಡೀಲಿ, ನನ್ನ ಜೀವನ ಧನ್ಯ ಆಗಲಿ. ಇಂಥ ಜ್ಞಾನ ಪಡೆಯಬೇಕಾಗಿತ್ತು. ಅದು ಜನಕ ಮಹಾರಾಜನಿಗೆ ಇಂಥ ಒಂದು ಆಲೋಚನೆ ಬಂತು. ಸ್ವಲ್ಪ ಆಲೋಚನೆ ಮಾಡೋಣ. ಬರೀ ಅಂಥ ಪುಣ್ಯಾತ್ಮನಿಗೆ ಇಂಥ ಆಲೋಚನೆ ಯಾಕೆ ಬಂತು ಅಂದರೆ, ಒಂದೇ ಇದಕ್ಕೆ ಶಾಸ್ತ್ರಗಳು, ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ. ಒಬ್ಬ ಪುಣ್ಯಾತ್ಮನಿಗೆ, ಒಬ್ಬ ಜ್ಞಾನಿಗೆ ಒಂದು ತಪ್ಪು ಆಲೋಚನೆ, ತಪ್ಪು ಕೆಲಸ ಏನಾದರೂ ಮಾಡಿದ ಅಂದರೆ ಅದರ ಹಿನ್ನೆಲೆಯಲ್ಲಿ ಅನೇಕ ಕಾರಣಗಳಿರ್ತವೆ. ಏನು ಮೊದಲನೇದು ಪ್ರಧಾನವಾಗಿ ಅವನ ದುಃಖ ಪ್ರಾರಬ್ಧ ಇರ್ತಾರೆ. ಆ ದುಃಖ ಪ್ರಾರಬ್ಧವನ್ನು ಭಗವಂತ ಹೋಗಿಸ್ಬೇಕು ಅಂತ ನಿರ್ಣಯ ಮಾಡಿರ್ತಾನೆ. ಪ್ರಾರಬ್ಧ ಅಂದರೆ ಏನಿಲ್ಲ, ಈಗ ಪ್ರಾರಂಭ ಆಗಿರತಕ್ಕಂಥ ಕರ್ಮ, ನಾವು ಮಾಡಿದ ಕರ್ಮಗಳು, ಅದಕ್ಕೆ ಸಂಬಂಧಪಟ್ಟ ಫಲ ನಾವು ಜೀವನದಲ್ಲಿ ಈಗ ಅನುಭವಕ್ಕೆ ಬಂದುಬಿಟ್ಟಿರ್ತಾವಲ್ಲ, ಇದಕ್ಕೆ ಪ್ರಾರಬ್ಧ ಅಂತ. ಕರ್ಮ 3 ವಿಧ: ಸಂಚಿತ, ಆಗಾಮಿ, ಪ್ರಾರಬ್ಧ. ಸಂಚಿತ ಅಂದರೆ ನಾವು ಕೂಡಿಟ್ಟಿದ್ದು, ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್. ನಾವು ಬ್ಯಾಂಕ್ನಲ್ಲಿ ದುಡ್ಡು ಹಾಕ್ತಾ 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 ಹೋಗ್ತೀವಿ, ಅದು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಆಗ್ತಾ ಹೋಗ್ತಾ ಇರ್ತದೆ. ಒಂದು ದಿವಸ ನಾವೇನು ಮಾಡ್ತೀವಿ, ಬ್ಯಾಂಕಿಗೆ ಹೋಗಿ ಚೆಕ್ ಕೊಟ್ಟು 1,000 ರೂಪಾಯಿ ತರ್ತೀವಿ. ಇದು ಡ್ರಾ ಮಾಡಿ ತರ್ತೀವಲ್ಲ, ಅದು ಪ್ರಾರಬ್ಧ. ನಾವು ಕೂಡಿಟ್ಟಿದ್ದು ಸಂಚಿತ, ಬ್ಯಾಂಕ್ಲಿಂದ ಅಮೌಂಟ್ ಡ್ರಾ ಮಾಡಿಕೊಂಡು ತಂದು ಜೋಬಾಗಿ ಇಟ್ಕೋತೀವಲ್ಲ, ಅದು ಪ್ರಾರಬ್ಧ. ಅದು ಕಂಪ್ಲೀಟ್ ಆಗೋ ತನಕ ಮತ್ತೆ ಸಂಚಿತ, ಮತ್ತೆ ಪುನಃ ಬ್ಯಾಂಕಿಗೆ ಹೋಗಿ ರೊಕ್ಕ ತರೋದಲ್ಲ. ಇದು ಖಾಲಿ ಆದಮೇಲೆ ಏನು ಮಾಡ್ತಾನೆ, ಮತ್ತೆ ಹೊಸ ತರ್ತಾನೆ, ಡ್ರಾ ಮಾಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ತಿಳಿಯದಲೇ ಅನೇಕ ಕರ್ಮಗಳು ನಡೀತಾ ಇರ್ತವೆ. ಅದು ಪುಣ್ಯಾತ್ಮಕವಾದ ಕರ್ಮ ಆಗ್ಬೋದು, ಪಾಪಾತ್ಮಕವಾದ ಕರ್ಮ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಲಗಳಲ್ಲಿ ಏರ್ಪಡ್ತಾ ಇರ್ತವೆ. ಅವೆಲ್ಲ ಸಂಚಿತ. ಆ ಸಂಚಿತ ಕರ್ಮದಲ್ಲಿ ಭಗವಂತ ಆಗಾಗ ಏನು ಮಾಡ್ತಾನೆ, ಸ್ವಲ್ಪ ಸ್ವಲ್ಪ ತೆಗೆದು ನಮ್ಮ ಅನುಭವಕ್ಕೆ ತಂದು ಕೊಡ್ತಾನೆ. ಅದು ಪ್ರಾರಬ್ಧ. ಆ ಪ್ರಾರಬ್ಧದಲ್ಲಿ ಸುಖರೂಪವಾಗಿ ಇರಬಹುದು ಪ್ರಾರಬ್ಧ, ದುಃಖ ರೂಪವಾಗಿ ಇರಬಹುದು. ಅಂದರೆ ಆ ಪ್ರಾರಬ್ಧದಿಂದ ಆ ಕರ್ಮ ನಮ್ಮ ಅನುಭವಕ್ಕೆ ಬಂದಾಗ ಕೆಲವರಿಗೆ ದುಃಖ ಆಗ್ತದೆ, ಕೆಲವರಿಗೆ ಸುಖ ಆಗ್ತದೆ. ನಿಮಗೊಂದು ಉದಾಹರಣೆ ಹೇಳಬೇಕು, ಹೇಗೆ ಇದ್ರದ್ದು ತಿಳ್ಕೊಬೋದು ಹೇಗೆ ಅಂದಾಗ, ಶ್ರೀಪಾದರಾಜರಿಗೆ ಏನು ಹೇಳ್ತಾರೆ ಅಂದರೆ ಸುಖ ಪ್ರಾರಬ್ಧಿಗಳು ಅಂತ, ಸುಖ ಪ್ರಾರಬ್ಧ ಉಳ್ಳವರು ಅಂತ ಹೇಳಿ. ಅವರು ಸನ್ಯಾಸಿಗಳು ಅಂದರೆ ಸರ್ವಸಂಗ ಪರಿತ್ಯಾಗ ಮಾಡಿದವರು. ಅವರದು ಎನ್ನುವುದು ಏನೂ ಇರೋದಿಲ್ಲ. ಇದು ಸಿದ್ಧಾಂತ. ಆಚಾರ್ಯ ಮಧ್ವರು ಇದನ್ನು ಬಹಳ ಅದ್ಭುತವಾದ ರೂಪಕಲ್ಪನೆ ತಗೊಂಬಂತಾರೆ. ನಮ್ಮ ಪ್ರಾಚೀನ ಭಾರತವನ್ನು ನೋಡಿದಾಗ ನಿಜವಾಗಿ ನಮ್ಮ ಹಿರಿಯರು, ನಮ್ಮ ಶಾಸ್ತ್ರಗಳು, ನಮ್ಮ ಹಿರಿಯರು ಸನ್ಯಾಸ ಧರ್ಮಕ್ಕೆ ಕೊಟ್ಟಿರತಕ್ಕಂಥ ಬೆಲೆ, ಅದರಲ್ಲಿ ಮಾಡಬೇಕಾದ ಆಚಾರ ವ್ಯವಹಾರಗಳು, ಅದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲರಿ ನಮಗೆ. ಸನ್ಯಾಸಿ ಆಗುವ ವ್ಯಕ್ತಿ ಮನಸ್ಸಿಗೆ ವಿರಕ್ತನಾಗಬೇಕು ಅಂತ ಬರಬೇಕಂತ, ಬಂದು ಕೂಡಲೇ ಏನು ಮಾಡಬೇಕು ಅಂತ, ಎಲ್ಲ ಸಂಸಾರ ಎಲ್ಲವನ್ನು ಬಿಟ್ಬಿಟ್ಟು ಪರಮಾತ್ಮನ ಕಡೆ ಹೋಗಿಬಿಡಬೇಕು, ಪರಮಾತ್ಮ ಕಡೆ ಪ್ರಯಾಣ ಮಾಡಬೇಕು. ಹಾಗೆ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಬಿಡಬೇಕಲ್ವ. ಬಿಟ್ಟಾಗ ಅವನು ಎಲ್ಲಿ ತನಕ ಬಿಡಬೇಕು ಅಂದರೆ ಶಾಸ್ತ್ರಗಳು ಹೇಳ್ತಾವೆ, ಕೊನೆಗೆ ತಾನು ಹಾಕಿಕೊಂಡ ಯಜ್ಞೋಪವೀತವನ್ನು ತೆಗಿಬೇಕು. ತಾನು ಉಟ್ಟ ವಸ್ತ್ರಗಳನ್ನೆಲ್ಲ ಬಿಟ್ಟು ಬಿಡಬೇಕು. ಉಡುವ ವಸ್ತ್ರ ಇರಬಾರ್ದು, ಯಜ್ಞೋಪವೀತ ಇರಬಾರ್ದು, ತಲೆಯಲ್ಲಿ ಜುಟ್ಟು ಇರಬಾರ್ದು, ಏನೂ ಇರಬಾರ್ದು. ಎಲ್ಲವನ್ನು ಬಿಟ್ಟು ದಿಗಂಬರನಾಗಿ ವಿರಕ್ತೋಸ್ಮಿ, ನಾನಿನ್ನ ಸನ್ಯಾಸ ಸ್ವೀಕಾರ ಮಾಡಿದ್ದೀನಿ, ನನಗಿನ್ನೇನು ಬೇಡ ಅಂಥೇಳಿ ನಿರಂತರ ಭಗವಂತನ ಚಿಂತನೆಯಲ್ಲಿ ತೊಡಗಬೇಕು. ಇದು ಸನ್ಯಾಸಿಯ ಧರ್ಮ. ಆಗ ಈ ಸಂಪ್ರದಾಯ ಏನದ ಇವತ್ತಿಯೂ ಇನ್ನೂ ಉಳ್ಕೊಂಡ್ಬಂದಿರೋದು ಎಲ್ಲಿ ಅಂದರೆ ಜೈನ ಧರ್ಮದಲ್ಲಿ.
ಜೈನ ಧರ್ಮದಲ್ಲಿ ಶ್ವೇತಾಂಬರರು ದಿಗಂಬರರು ಅಂತ ಈಗ್ಯೂ ಇದ್ದಾರೆ. ಅಲ್ಲಿ ಕೆಲವರು ಬಿಳೆ ಬಟ್ಟೆ ಒಟ್ಟುಕೊಂಡು ಅವರು ಜೀವನ ನಡೆಸ್ತಾ ಇರ್ತಾರೆ ಸನ್ಯಾಸ ಧರ್ಮವನ್ನು. ಮತ್ತೆ ಕೆಲವರು ಇಡೀ ವಸ್ತ್ರವನ್ನು ಒಂದು ಚೂರು ಮೈ ಮೇಲೆ ಒಂದು ಸಣ್ಣ ನೂಲು ಕೂಡ ಇರೋದಿಲ್ಲ, ದಿಗಂಬರರಾಗಿರ್ತಾರೆ. ಅದು ಭಾರತೀಯರ ಸ್ವತ್ತದು, ನಮ್ಮದೇ. ನಮ್ಮ ಪ್ರಾಚೀನ ಹಾಗೆ ಮಾಡ್ತಾ ಇದ್ರು. ಆದರೆ ಏನಾಯಿತು, ಶಾಸ್ತ್ರಕಾರರು ಒಂದು ರೂಪಕಲ್ಪನೆ ಮಾಡಿದರು. ವಿರಕ್ತನಾದ, ಎಲ್ಲವನ್ನು ಬಿಟ್ಟುಬಿಟ್ಟ, ವಸ್ತ್ರವನ್ನು ತೆಗೆದುಬಿಟ್ಟ, ದಿಗಂಬರನಾಗಿ ತಿರುಗುತ್ತಾ ಇದ್ದಾನ್ರಿ. ಆಗ ಶಾಸ್ತ್ರಗಳು ಹೇಳ್ತಾವೆ, ಹಿರಿಯರು ಹೇಳ್ತಾರೆ, ನೋಡು, ನಿನ್ನ ಮನಸ್ಸಿನಲ್ಲಿ ಏನು ಪರಿಣಾಮ ಆಗುವುದಿಲ್ಲ. ನೀನು ದಿಗಂಬರನಾಗಿ ತೆಗಿತಾ ಇದ್ದರೆ ನಿನ್ನ ಲಕ್ಷ್ಯ ಆಗಲಿ, ನಿನ್ನ ಆಲೋಚನೆ ಆಗಲಿ ಕೆಟ್ಟದಕ್ಕೆ ಹೋಗೋದಲ್ವ, ನೀನು ವಿರಕ್ತನಾಗಿದ್ದಿ. ಆದರೆ ನಿನ್ನನ್ನು ನೋಡಿ ಬೇರೆಯವರ ಮನಸ್ಸು ಕೆಟ್ಟರೆ ಆ ಪಾಪಕ್ಕೂ ಕೂಡ ನೀನು ಕಾರಣ ಆಗ್ತಿ. ನೀನು ದಿಗಂಬರನಾಗಿ ಹೋಗ್ತಾ ಇದ್ದಿ ಅಂದ್ಕೋ, ನಿನಗೇನು ಚಿಂತೆ ಇಲ್ಲ, ನೀನು ವಿರಕ್ತನಾಗಿಬಿಟ್ಟಿದ್ದೀಯ. ಆದರೆ ನಿನ್ನನ್ನು ಒಬ್ಬ ಸ್ತ್ರೀ ನೋಡಿದ್ಲು, ಅವಳ ಮನಸ್ಸು ಸ್ವಲ್ಪ ಚಂಚಲ ಆಯಿತು ಅಂದರೆ ಆ ಹೆಣ್ಣಿನ ಮನಸ್ಸಿನ ಚಂಚಲತೆಗೆ ಕಾರಣ ನೀನಾದಿ. ಯಾಕೆ ನೀನು ವಸ್ತ್ರ ಇಲ್ಲದೆ ತಿರುಗುತ್ತಾ ಇದೆಯಾ ಕಾರಣ. ನಿನ್ನ ಸೌಂದರ್ಯ, ನಿನ್ನ ದೇಹವನ್ನು ನೋಡಿ ಅವಳು ಸ್ವಲ್ಪ ಮನಸ್ಸು ವಿಕಾರ ಆಯಿತು, ಆ ಪಾಪ ನಿನಗೂ ಬರ್ತದೆ. ಆದ ಕಾರಣ ನಿನ್ನಿಂದ ಇನ್ನೊಬ್ಬರಿಗೆ ಕೆಟ್ಟದಾಗಬಾರ್ದು. ವಾಹ್, ಏನು ಸೂಪರ್ ಇದು, ಅದ್ಭುತ. ಭಾರತೀಯರ ಸಂಸ್ಕೃತಿ ಎಂಥದ್ದು ನೋಡ್ರಿ. ಜೀವನದಲ್ಲೂ ಸ್ವಪ್ನದಲ್ಲೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದಾಗಬಾರದು ನನ್ನಿಂದ ಎಂಬೋ ಆಲೋಚನೆ ಉಳ್ಳವರು ಭಾರತೀಯರು. ಅದ ಕಾರಣ ಜೋಹಾರ್ ಅನ್ಬೇಕು ಭಾರತಕ್ಕೆ ಜೋಹಾರ್ ಅನ್ಬೇಕು, ಭಾರತೀಯ ಸಂಸ್ಕೃತಿಗೆ ಜೋಹಾರ್ ಅನ್ಬೇಕು, ಭಾರತೀಯ ಪರಂಪರೆಗೆ ಜೋಹಾರ್ ಅನ್ಬೇಕು. ಆ ರೀತಿ ಬಾಳಿದವರು ಎಲ್ಲರೂ. ಹೇಳಿದ್ನಲ್ಲ, ನಾವು ಹೇಳುವಾಗ ನಾರಾಯಣನ ಸ್ಮರಣ ಮಾಡ್ತೀವಿ ಅಂದರೆ ಅವನು ತನಗಾಗಿ ಹೇಳುವುದಿಲ್ಲ, ಪರರ ಉಪಕಾರಕ್ಕಾಗಿ ಹೇಳ್ತಾನೆ. ಇನ್ನೊಬ್ಬರಿಗೆ ಕಷ್ಟ ಕೊಡಬಾರದು, ಇನ್ನೊಬ್ಬರಿಗೆ ಸುಖ ಕೊಡಬೇಕು ಎಂಬೋ ಆಲೋಚನೆ ಉಳ್ಳವರು ನಮ್ಮ ಭಾರತೀಯರು. ಸೊ ನೀನು ವಸ್ತ್ರ ಇಲ್ಲದೆ ತಿರುಗಿದಾಗ ನಿನ್ನಿಂದ ಯಾರಿಗಾದರೂ ಮನಸ್ಸಿಗೆ ವಿಕಲ ಆಗಿ ಅವರಿಗೆ ಪಾಪ ಬಂತು ಅಂದರೆ ಆ ಪಾಪದಲ್ಲಿ ಹೊಣೆ ನಿನಗೂ ಇರ್ತದೆ. ಅದ ಕಾರಣ ವಸ್ತ್ರಧಾರಣ ಮಾಡುವಂದರು. ಆಗ ಅವರು ಸನ್ಯಾಸಿ ಕೇಳಿದ, ಹೌದು, ನನ್ನ ವಸ್ತ್ರಧಾರಣ ಮಾಡುವಂತೀರಿ, ಮಾಡ್ತೀನಿ ನಾನು, ಒಳ್ಳೆ ಆಲೋಚನೆ. ಆದರೆ ನಾನು ವಸ್ತ್ರ ಕೊಳ್ಳೋಕ್ಕಾಗ ನಂಗೆ ವಸ್ತ್ರ ಇಲ್ಲದ, ನನ್ನಲ್ಲಿ ವಸ್ತ್ರ ಎಲ್ಲ ಬಿಟ್ಟು ಬಂದುಬಿಟ್ಟಿನಿ, ನಾನು ಏನೇನೇ ಇಲ್ಲ ನನ್ನಲ್ಲಿ, ಜನಿವಾರನೂ ಬಿಟ್ಟು ಬಂದುಬಿಟ್ಟಿನಿ ಅಂದರೆ ನನಗಿನ್ನು ವಸ್ತ್ರ ಇಲ್ಲಿ ತರಬೇಕು. ಅಲ್ಲಿ ಭಾರತೀಯರು ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತಾರೆ, ಯಾರಾದರೂ ಉಟ್ಟುಕೊಂಡು ಬಿಟ್ಟು ಹರಿದು ಹೋಗಿದ ಅಂತೇಳಿ ಬಿಟ್ಟು ಹಾಕಿಬಿಟ್ಟಿರ್ತಾರಲ್ಲ ರೋಡ್ನಲ್ಲಿ, ಅಂಥ ವಸ್ತ್ರವನ್ನು ತೊಗೊಂಡು ಹೋಗಿ ನೀರಿನಲ್ಲಿ ಶುದ್ಧ ಮಾಡಿ ಅದನ್ನು ಒಂದು ಲಂಗೋಟಿಯನ್ನಾಗಿ ಮಾಡಿಕೊಂಡು ಅಥವಾ ಒಂದು ಅಡ್ಡ ಸುತ್ತಿಗೊಳಕ್ಕಾಗಿ ಮಾಡಿಕೊಂಡು ಅದರಿಂದ ಜೀವನ ಮಾಡಿದೆ. ವಾಹ್, ಏನು ಅದ್ಭುತ ಇದು. ಅವ್ರು ಹೇಳಿದ, ಸರಿ ಸ್ವಾಮಿ, ನಾನು ಅಂಗಡಿಗೆ ಹೋಗಿ ವಸ್ತ್ರ ತರುವ ಹಾಗಿಲ್ಲ, ಮತ್ತು ನೀವು ಹೇಳಿದ ಪದ್ಧತಿಯನ್ನು ಮಾಡ್ತೀನಿ, ಬಹಳ ಸಂತೋಷ ಅಂಥೇಳಿ. ಸನ್ಯಾಸಿ ಧರ್ಮ ಇಂಥ ಅದ್ಭುತವಾಗಿರತಕ್ಕಂಥದ್ದು. ಈ ಸನ್ಯಾಸಿ ಧರ್ಮದಲ್ಲಿ ಕಾಲ ಕಳೆಯೋದೇ ಒಂದು ಅದ್ಭುತ. ಶ್ರೀಪಾದರಾಜರು ದೊಡ್ಡ ಸನ್ಯಾಸಿಗಳು, ಎಲ್ಲ ವಿರಕ್ತರು. ಆದರೆ ಆಶ್ಚರ್ಯ ಏನು ಅಂದರೆ ಅವರು ಪ್ರತಿನಿತ್ಯದಲ್ಲಿ ಕೂಡ 60 ತರಹದ ಭಕ್ಷ್ಯ ಭೋಜ್ಯಗಳನ್ನು ಭಗವಂತನಿಗೆ ಸಮರ್ಪಣ ಮಾಡಿ ತಾವು ಉಣ್ತಾ ಇದ್ರು. ಅವರು ಗಂಧದ ಕೊರಡಿನಲ್ಲಿ ಬಂಗಾರವನ್ನು ಕಡ್ಡಿಗಳನ್ನು ಇಡ್ತಾ ಇದ್ರಂತೆ. ಅಂದರೆ ಗಂಧ ತೆಯ್ಯುವಾಗ ಬಂಗಾರದ ಕಡ್ಡಿಗಳಿಗೂ ಅದರೊಟ್ಟಿಗೆ ತೆಯ್ಯಬೇಕು. ಅಂದರೆ ಬಂಗಾರದಿಂದ ಮಿಶ್ರಿತವಾದ ಗಂಧವನ್ನು ಅವರು ಮೈಗೆ ಹಚ್ಕೊಳ್ತಾ ಇದ್ರು. ಇನ್ನು ಮೈಮೆ ಒಳ್ಳೆ ಆಭರಣಗಳು ಇಟ್ಕೊಂಡು ಮುತ್ತಿನ ಕವಚ. ಅಲ್ಲಿ ಹೇಳ್ತಾರೆ, ವ್ಯಾಸರಾಜರೇ ಹೇಳ್ತಾರೆ ತಮ್ಮ ಗುರುಗಳ ವೈಭವವನ್ನು, ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಒನುಮೆಯಿಂದ ಮಹಿಯೊಳಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ. ಏನಪ್ಪ ಅವ್ರ ಮಹಿಮೆ? ಮುತ್ತಿನ ಕವಚ ಮೇಲ್ಕುಲಾವಿ, ರತ್ನ ಕೆತ್ತಿದ ಕರ್ಣ ಕುಂಡಲ, ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ, ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ. ತಲೆಗೆ ಮುತ್ತಿನ ಕಿರೀಟ ಇಟ್ಕೊತಾ ಇದ್ರಂತೆ. ಮುತ್ತಿನ ಕವಚ ಮೇಲ್ಕುಲಾವಿ, ರತ್ನ ಕೆತ್ತಿದ ಕರ್ಣ ಕುಂಡಲ, ಕಿವಿಗಳಿಗೆ ವಜ್ರದ ಓಲೆಗಳನ್ನು ಇಡ್ತಾ ಇದ್ರಂತೆ. ಆಮೇಲೆ ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸೆ. ಪ್ರತಿನಿತ್ಯದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದ ನಾನಾ ತರಹವಾದ ಷಡ್ರಸೋಪೇತವಾದ ಭೋಜನವನ್ನು ಅವ್ರು ಮಾಡ್ತಾ ಇದ್ರಂತೆ. ಇದೆಲ್ಲ ಸ್ವಲ್ಪ ಸನ್ಯಾಸಿ ಧರ್ಮಕ್ಕೆ ವಿರುದ್ಧ ಅಲ್ಲ? ಇದೆಲ್ಲ ಮಾಡಬಾರ್ದಲ್ವ? ಏನೋ ಒಂದು ತುತ್ತ ಅನ್ನ, ಯಾಕೆ ದೇಹ ಬದುಕಬೇಕು, ದೇಹ ಉಳಿಬೇಕು.
ಯಾಕೆ ಭಗವಂತನ ಸಾಧನೆ ಮಾಡಬೇಕು, ಭಗವಂತನ ಸ್ಮರಣೆ, ಭಗವಂತನ ಪೂಜಾ, ಸಮಾಜಕ್ಕೆ ಉಪಕಾರ ಆಗಬೇಕಾದ್ರೆ ಈ ದೇಹ ಸ್ವಲ್ಪ ತ್ರಾಣ ಉಳ್ಳದ್ದಾಗಿರಬೇಕು. ಅದಕ್ಕಾಗಿ ಏನು ಮಾಡಬೇಕು, ಊಟ ಮಾಡಬೇಕು. ಅದಕ್ಕೆ ಎಷ್ಟು ಊಟ ಮಾಡಬೇಕು ಅಷ್ಟೇ ಊಟ ಮಾಡಬೇಕು. ಅದು ಸ್ವಂತ ತಾನು ಅಡಿಗೆ ಕೂಡ ಮಾಡಿಕೊಳ್ಳಾಗಿಲ್ಲ, ಭಿಕ್ಷಾಟನ ಮಾಡಿ ಮಾಡಬೇಕು ಅಂತ ಇರೋದು. ಟೀಕಾಕೃತ್ಪಾದರು ಆ ರೀತಿ ಮಾಡ್ತಾ ಇದ್ರಂತೆ ಪುಣ್ಯಾತ್ಮರು. ಮತ್ತು ಏನಾಯಿತು, ಶ್ರೀಪಾದರಾಜರು ಅದಕ್ಕೆ ವಿರುದ್ಧವಾದ ರೀತಿಯಾಯಿತು. ಅಲ್ಲಿ ಹೇಳ್ತಾರೆ ಜ್ಞಾನಿಗಳೆಲ್ಲ, ಯಾಕೆಂದರೆ ಶ್ರೀಪಾದರಾಜರ ಶಿಷ್ಯ ಯಾರು ಎಂಬುದು ಸ್ವಲ್ಪ ಊಹೆ ಮಾಡಿ, ಶ್ರೀಪಾದರಾಜರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಶ್ರೀಪಾದರಾಜರ ಶಿಷ್ಯ ವ್ಯಾಸರಾಜರು ಇವತ್ತು ಮಂತ್ರಾಲಯ ಮಹಾಪ್ರಭುಗಳಾಗಿ ಜಗಂತ ಮೆರಿತಾ ಇದ್ದಾರೆ. ಜಗತ್ತನ್ನೆಲ್ಲ ತಮ್ಮ ಕಡೆ ಆಕರ್ಷಣೆ ಮಾಡಿ ಎಲ್ಲರನ್ನೂ ಹಿಂದೂಗಳನ್ನಾಗಿ, ಭಾರತೀಯರನ್ನಾಗಿ ಆ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಂಥ ರಾಘವೇಂದ್ರನ ಹಿಂದಿನ ಅವತಾರ. ಅದಕ್ಕಿಂತಲೂ ಅದ್ಭುತವಾದ್ದೇನೆಂದರೆ ಈ ವ್ಯಾಸರಾಜರು ಯಾರು ಅಂದರೆ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರ ವೈರಾಗ್ಯ, ಪ್ರಹ್ಲಾದರಾಜರ ಭಗವದ್ಭಕ್ತಿ ಅದು ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥದ್ದು. ಅಂತಹ ಪ್ರಹ್ಲಾದರಾಜರೇ ಕಲಿಯುಗದಲ್ಲಿ ವ್ಯಾಸರಾಜರಾದರು. ಆ ವ್ಯಾಸರಾಜರೇ ಮುಂದೆ ರಾಘವೇಂದ್ರ. ಒಂದು ಕಡೆ ಹಿಂದಿಂದು ಪ್ರಹ್ಲಾದರಾಜರು, ಮುಂದಿಂದು ರಾಘವೇಂದ್ರರು, ಮಧ್ಯದಲ್ಲಿರುವುದು ವ್ಯಾಸರಾಜರು. ಇಂಥ ವ್ಯಾಸರಾಜರಿಗೆ ಗುರುಗಳು ಯಾರು ಅಂದರೆ ಶ್ರೀಪಾದರಾಜರು. ಅಂದರೆ ನೀವೇ ಊಹೆ ಮಾಡಿರಿ. ಒಮ್ಮೆ ಇಂಥ ಒಂದು ಪವಾಡ ನಡೀತಂತೆ. ಶ್ರೀಪಾದರಾಜರನ್ನು ನೋಡಬೇಕು ಅಂಥೇಳಿ ಮಂಡನ ಮಿಶ್ರ ಅಂತ ಆಗಿನ ಕಾಲದಲ್ಲಿ ಶ್ರೀಪಾದರಾಜರ ಈಗ 500 ವರ್ಷದ ಕೆಳಗೆ ಶ್ರೀಪಾದರಾಜರ ಕಾಲದಲ್ಲಿ ಒಬ್ಬ ದೊಡ್ಡ ಪಂಡಿತ, ಅವತ್ತಿನ ಕಾಲದಲ್ಲಿ ದೇಶದಲ್ಲಿ ದೊಡ್ಡ ಪಂಡಿತ ಅಂತ ಹೆಸರು, ಭಾರತ ದೇಶದಲ್ಲೇ ದೊಡ್ಡ ಪಂಡಿತ ಅನಿಸ್ಕೊಂಡಿದ್ದ. ಅಂಥ ಮಂಡನ ಮಿಶ್ರ ಮುಳಬಾಗಿಲಿ ಬಂದಂತೆ. ಶಿಷ್ಯರೆಲ್ಲ ಓಡಿ ಬಂದು ಅಲ್ಲಿಗೆ ವೃದ್ಧಾಪ್ಯ ಬಂದುಬಿಟ್ಟಿತ್ತು ಶ್ರೀಪಾದರಾಜರಿಗೆ. ಗುರುಗಳೇ, ನಿಮ್ಮನ್ನು ನೋಡ್ಲಿಕ್ಕೆ ಮಂಡನ ಮಿಶ್ರ ಬರ್ತಾನೆ. ಹಾಂ, ಮಂಡನ ಮಿಶ್ರ ಬರ್ತಾನೆ. ಅವರಿಗೆ ಅವನು ಬಂದ ಅಂದರೆ ಭಯ ಅಲ್ಲ, ಅಂಥ ದೊಡ್ಡ ಪಂಡಿತ ನಮ್ಮನ್ನು ನೋಡ್ಲಿಕ್ಕೆ ಬರ್ತಾನಂದರೆ ಇದೇನೋ ಆಶ್ಚರ್ಯ. ಬಂದರು, ಸ್ವಾಗತ ಮಾಡಿದರು. ಏನು ಮಂಡನ ಮಿಶ್ರರೇ, ಇಷ್ಟು ದೂರ ಬಂದಿರಿ, ಏನಾಗಬೇಕಾಯ್ತು, ನಮ್ಮಿಂದೇನು ಅಪೇಕ್ಷಾ ಅಂದುಕೊಳ್ಳೆ. ಏನಿಲ್ಲ, ನಿಮ್ಮನ್ನು ನೋಡಬೇಕು ಅಂತ ಬಂದೀನಿ. ನನ್ನೇನು ನೋಡಬೇಕು, ನಾನು ಸಾಮಾನ್ಯ ವ್ಯಕ್ತಿ. ಎಷ್ಟು ನೋಡ್ರಿ ಅದ್ಭುತ, ಎಷ್ಟು ವೈರಾಗ್ಯ ಅವರಲ್ಲಿ, ಎಷ್ಟು ನಿಗರ್ವಿಗಳು. ಇಲ್ಲ, ನಾನು ಸಾಮಾನ್ಯ. ಎಲ್ಲ ನಿಮ್ಮ ಶಿಷ್ಯನ ನೋಡಿನಿ, ಸಣ್ಣ ಹುಡುಗ ವ್ಯಾಸರಾಜನ್ನ. ಯದಧೀತಂ ಅವನು ಹೇಳ್ತಾನೆ, ನಾನು ಏನೇನು ಓದಿನೋ ಅದೆಲ್ಲ ನಿಮ್ಮ ಶಿಷ್ಯ ಓದಿದ್ದಾನೆ. ನಾನು ಓದದೇ ಇರುವುದನ್ನೆಲ್ಲ ನಿಮ್ಮ ಶಿಷ್ಯ ಓದಿದ್ದಾನೆ. ನಾನು ಅಂದುಕೋತೀನಿ ನಿಮ್ಮ ಶಿಷ್ಯ ಅಂದು ದ್ವಾಪರ ಯುಗದಲ್ಲಿ ಒಬ್ಬ ವೇದವ್ಯಾಸ ಇದ್ದ, ಇವತ್ತು 2ನೇ ಕಲಿಯುಗದ ವೇದವ್ಯಾಸ ಅಂತ ನಾನು ಅಂದುಕೋತೀನಿ ಅಂತೇಳಿ ವರ್ಣನೆ ಮಾಡಿದಂತೆ. ಅಂಥ ಮಂಡನ ಮಿಶ್ರನಿಂದ ಗೌರವ ಪಡೆದಿರತಕ್ಕಂಥ ಶ್ರೀಪಾದರಾಜರು ಸುಖ ಪ್ರಾರಬ್ಧಕ್ಕಾಗಿ ಅವೆಲ್ಲ ಭಗವಂತ ಪ್ರೇರಣೆ ಮಾಡಿದ. ನಿಮಗೆ ಸುಖ ಪ್ರಾರಬ್ಧ ಅದೇ, ಆ ಸುಖ ಪ್ರಾರಬ್ಧವನ್ನು ನೀನು ಅನುಭವಿಸಿ ಬಿಡಬೇಕು. ಈಗ ಅನುಭವಿಸು ಅಂಥೇಳಿ ಸನ್ಯಾಸಿಯ ಧರ್ಮದಲ್ಲಿ ಇದ್ದಾಗ್ಯೂ ಕೂಡ ಕೆಲವು ಸುಖಗಳನ್ನು ಅನುಭವಿಸಿದ್ರು. ಆದರೆ ಇಷ್ಟೇ, ಅವ್ರು ಹೇಗಿದ್ದರು, ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಸುಖ ಅನುಭವಿಸುವಂತೆ ಕಂಡರು. ಪದ್ಮಪತ್ರ ವಿವಾಂಭಸ, ಕಮಲದ ಪತ್ರ ನೀರಿನಲ್ಲೇ ಇರ್ತಾರೆ, ಆದರೆ ನೀರಿನ ಸಂಪರ್ಕ ಇಲ್ಲದಲೇ ಇರ್ತಾರೆ. ಅದರಂತೆ ಶ್ರೀಪಾದರಾಜರು ಸುಖದಲ್ಲಿ ಇದ್ದರು ಅಂತ ನಮಗೆ ಕಾಣಿಸ್ತಾರೆ. ಆದರೆ ಅವರು ಆ ಸುಖದ ಹಿನ್ನೆಲೆಯಲ್ಲಿ ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ, ಭಗವಂತನ ಬಗ್ಗೆ ಬಿಟ್ಟು ಮತ್ತೊಂದಿಲ್ಲ, ಎಲ್ಲವನ್ನೂ ಆ ಪರಮಾತ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ ಅದಕ್ಕೆ ಅವ್ರು ಹೇಳ್ತಾರೆ, ಇಟ್ಟಾಂಗೆ ಇರುವೇನೋ ಹರಿಯೇ, ನಿನ್ನಿಷ್ಟಪ್ಪ, ನೀನು ಹೇಗಿರ. ಆಗ ಒಂದು ರೀತಿಯಿಂದ ಸ್ವಲ್ಪ ಕಷ್ಟ ಕೊಟ್ಟು ಈಗ ವಿಚಿತ್ರವಾದ ಸೌಭಾಗ್ಯ ಕೊಡ್ತಿದ್ದೀಯ, ಅದು ನಿಂಗೆ ಸಂಕಲ್ಪ ಅಂಥೇಳಿ ಸಮರ್ಪಣೆ ಮಾಡ್ತಾ ಇದ್ದರಂತೆ. ಇಂಥ ಅದ್ಭುತವಾದ ಸನ್ಯಾಸಿಗಳು ಸುಖ ಪ್ರಾರಬ್ಧಕ್ಕಾಗಿ, ಸುಖದ ಅಂದರೆ ಆನಂದಮಯವಾದ ಜೀವನವನ್ನು ಕಳಿಬೇಕಾಗಿದೆ, ಅದು ಸುಖ ಪ್ರಾರಬ್ಧ, ಅದಕ್ಕಾಗಿ ಆ ರೀತಿ ವ್ಯವಹಾರ ಮಾಡಿದರು ಅಂತ ನಮಗೆ ಕಥೆಯಲ್ಲಿ ತಿಳಿದು ಬರ್ತಾರೆ. ಹರೇ ಸೇ ಇದರಂತೆ ವಿಜಯರಾಯರ ಕಥೆ ಒಮ್ಮೆ ನೋಡಿದರೆ, ವಿಜಯರಾಯರ ಪೂರ್ವಾಶ್ರಮ ಅಂದರೆ ದಾಸರಾಗುವುದಕ್ಕಿಂತ ಮುಂಚೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅದು ಊಹೆಗೆ ನಿಲುಕದೇ ಇರತಕ್ಕಂಥದ್ದು. ಸಾಕ್ಷಾತ್ ಭೃಗು ಋಷಿಗಳ ಅವತಾರಭೂತರಾಗಿರ್ತಕ್ಕಂಥ ವಿಜಯ ಪ್ರಭುಗಳು ಜೀವನದಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂಥ ಕಷ್ಟ. ಅದ ಕಾರಣನೇ ಅಂಥ ಕಷ್ಟಪಟ್ಟರು. ಅದರನ್ನೇನು ಅಂದ್ಕೊಟ್ರು ಗೊತ್ತಾ, ಸ್ವಾಮಿ ನಿನ್ನ ಸಂಕಲ್ಪ, ಈಗ ದುಃಖ ಕೊಡಬೇಕು ಅಂದ್ಕೊಂಡು ದುಃಖ ಅನುಭವಿಸ್ತಾ ಇದ್ದೀನಿ, ಅದು ನನ್ನ ದುಃಖ ಪ್ರಾರಬ್ಧ, ಅದು ಅನುಭವಿಸಿ ಮುಗಿಸ್ತೀನಿ ಅಂತಾರೆ. ಮುಂದೆ ಅದೇ ವಿಜಯರಾಯರಿಗೆ ವಿಚಿತ್ರವಾದ ಮಾನ ಮರ್ಯಾದೆ, ಏನು ಊಹೆಗೆ ನಿಲುಕದೇ ಇರುವಷ್ಟು ಮಾನ ಮರ್ಯಾದೆ. ಎಲ್ಲಿ ಹೋದರೂ ಸ್ವಾಗತ. ಒಬ್ಬ ಸನ್ಯಾಸಿ ಬಂದರೆ, ಒಬ್ಬ ದೊಡ್ಡ ಮಠಪೀಠಾಧಿಪತಿ ಬಂದರೆ ಎಷ್ಟು ಗೌರವ ಸಲ್ಲಬೇಕೋ ಆ ವಿಜಯರಾಯರ ಕಾಲದಲ್ಲಿ ವಿಜಯ ಪ್ರಭುಗಳಿಗೆ ಅಷ್ಟು ಸೌಭಾಗ್ಯ ಇತ್ತಂತೆ, ಅಷ್ಟು ಮರ್ಯಾದೆ, ಅಷ್ಟು ಮಾನ, ಅಷ್ಟು ಆದರ, ಅದ್ಭುತ. ಆದರೆ ಹೇಗಿದ್ದರು ಗೊತ್ತಾ, ವಿಜಯರಾಯರು ಅಷ್ಟು ವೈಭವ ಇದ್ದರೂ ಕೂಡ ಜನರು ಅವರ ಪಾದಾರವಿಂದಕ್ಕೆ ಬಂದು ಸಮರ್ಪಣೆ ಮಾಡ್ತಾ ಇದ್ದರೂ ಕೂಡ
ಯಾವುದನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದಿಲ್ಲ. ತಮ್ಮ ಶಿಷ್ಯನಾದ ಗೋಪಾಲದಾಸರಿಗೆ ಅದೆಲ್ಲ ಕೊಟ್ಟುಬಿಟ್ಟು ನಿರ್ಲಿಪ್ತರಾಗಿರ್ತಿದ್ರು. ಅದ ಕಾರಣ ಅವ್ರು ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಸ್ವಾಮಿ, ಅವತ್ತು ಒಂದು ದಿವಸ ನನ್ನ ಹೆಂಡತಿಗೆ ಒಂದು ಸೌಟ್ ಗಂಜಿ ಹಾಕಬೇಕು ಅಂದರೆ ನಾನು ದಿಕ್ಕಿಲ್ದವನಾಗಿದ್ದೆ, ಬಹಳ ಕಷ್ಟಪಟ್ಟೆ. ಇವತ್ತು ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಭಾಗ್ಯವನ್ನು ಕೊಟ್ಟಿಯಲ್ಲ, ಇದು ನನ್ನ ಪುಣ್ಯದಿಂದ ಇಲ್ಲ, ನಿನ್ನ ಮನಸ್ಸಿಗೆ ಬಂತು, ನೀನು ಚಿಂತನೆ ಮಾಡಿದಿ, ದುಃಖ ಪ್ರಾರಬ್ಧ ನನ್ನಿಂದ ಅನುಭವಿಸುವಂತೆ ಮಾಡಬೇಕು ಅಂದ್ಕೊಂಡು ಆಗ ಕಷ್ಟ ಕೊಟ್ಟು ಈಗ ಸುಖ ಪ್ರಾರಬ್ಧ ಅನುಭವಿಸಬೇಕಾಗಿದೆ. ನಾನು ಆ ಸುಖಗಳನ್ನೆಲ್ಲ ಸುರಿಸ್ತಾ ಇದ್ದಿ, ಎಲ್ಲ ನಿಂದು ಸ್ವಾಮಿ, ನಂದೇನದೋ ಅಂಥೇಳಿ ಆ ಪರಮಾತ್ಮನ ಪಾದಾರವಿಂದಕ್ಕೆ ಸರ್ವವನ್ನು ಸಮರ್ಪಣೆ ಮಾಡಿ ನಿರ್ಲಿಪ್ತರಾದು. ಅದರಂತೆ ಜನಕ ಮಹಾರಾಜನಿಗೆ ಒಂದು ದುಃಖ ಪ್ರಾರಬ್ಧ ಇತ್ತು. ಅದು ಭಯಂಕರವಾದ ದುಃಖ ಪ್ರಾರಬ್ಧ. ಆ ದುಃಖ ಪ್ರಾರಬ್ಧವನ್ನು ತನ್ನ ಭಕ್ತರಿಗೆ ಭಗವಂತ ಏನು ಮಾಡ್ತಾನಂತೆ, ಪಿಷ್ಟಪೇಷಣ ಮಾಡಿಬಿಡ್ತಾನಂತೆ. ಅದರ ಬಹಳ ಮೆತ್ತಗೆ ಮಾಡಿ ಸ್ವಲ್ಪದರಲ್ಲೇ ಅನುಭವಿಸುವಂತೆ ಮಾಡ್ತಾನೆ. ಹೇಗೆ ಅಂದರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಿಮಗೆ ಕಾಲು ಹೋಗಬೇಕಾಗಿರ್ತದೆ. ಒಬ್ಬ ಜ್ಞಾನಿಗೆ ಮಧ್ಯದಲ್ಲಿ ಮಾರ್ಗದಲ್ಲಿ ಹೋಗುವಾಗ ಎಡವಿ ಬಿದ್ದು ಅಥವಾ ಕಲ್ಲು ಬಿದ್ದು ಅಥವಾ ಏನೋ ಅಂತಾಗಿ ಇಡೀ ಕಾಲು ಹೋಗಬೇಕಾಗಿರ್ತದೆ. ಅಂದರೆ ಭಗವಂತ ಏನು ಮಾಡ್ತಾನೆ ಗೊತ್ತಾ, ಅವನು ಭಾಗವತೋತ್ತಮ ಭಕ್ತ. ಅವನು ಏನು ಮಾಡ್ತಾನೆ ಸ್ವಾಮಿ ಅಂದರೆ, ಸುಮ್ಮನೆ ಕಾಲು ಹೋಗಿಸಿದಲೇ ಕಾಲಿನ ಉಗುರು ಮಾತ್ರ ಹೋಗುವಂತೆ ಮಾಡಿ ಆ ಕಾಲು ಹೋದರೆ ಏನು ದುಃಖ ಆಗಬೇಕೋ ಅಷ್ಟು ದುಃಖವನ್ನು ಕೊಟ್ಟು ಮುಗಿಸಿಬಿಡ್ತಾನಂತೆ. ನಿಮಗೊಂದು ಇನ್ನೊಂದು ಇಂಥವು ಕೇಳಬೇಕು ನೀವು, ಜೀವನದಲ್ಲಿ ಆನಂದ ಆಗ್ತದೆ. ಒಬ್ಬ ಜ್ಞಾನಿಗಳಿದ್ದರಂತೆ. ಅವರು ಹಿಂದಿನ ಕಾಲದವರು, ಈಗಿನ ಕಾಲದವರು ಅದನ್ನು ಮಾಡ್ಲಿಕ್ಕೆ ಸಾಧ್ಯನೇ, ನಮ್ಮ ಊಹೆಗೂ ನಿಲ್ಕೋದಿಲ್ಲ. ಆ ಪ್ರಾಚೀನರು, ಆ ಜ್ಞಾನಿ, ಅವರಿಗೆ ದುರ್ದೈವಶಾತ್ ಖಾಲಿ ದೊಡ್ಡ ಹುಣ್ಣ ಆಯ್ತಂತೆ. ಹುಣ್ಣ ಆದಾಗ ಅವರಿಗೆ ಶಿಷ್ಯರು ಬಹಳ ಜನ, ಅವ್ರ ಮೇಲೆ ಭಾಳ ಅಭಿಮಾನ ಮಾಡ್ತಕ್ಕಂಥವ್ರಿದ್ರು. ಅವರೆಲ್ಲರೂ ಸೇರಿ ದೊಡ್ಡ 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 ಡಾಕ್ಟರ್ಗಳನ್ನ, ಅಂದರೆ ಆಯುರ್ವೇದ ಡಾಕ್ಟ್ರನ್ನೋ ಏನೋ ಆಗಿನ ಕಾಲದಲ್ಲಿ ಏನಿತ್ತು ಅವ್ರು ಕರ್ಕೊಂಬಂದು ಅವರಿಗೆ ಸರ್ವೋಪಚಾರ ಮಾಡಿಸಿಬಿಡ್ತಿದ್ರಂತೆ. ಏನು ಡಾಕ್ಟರ್ ಹೇಳಿದ, ಏನು ಇದು ಒಂದು 4 ದಿವಸ ಹಿಂಗೆ ಮಾಡಿಬಿಟ್ರೆ ಆ ಕಾಲಿನ ಹುಣ್ಣೆಲ್ಲ ಹೋಗಿಬಿಡ್ತದೆ, ಏನು ಸಮಸ್ಯೆ ಇಲ್ಲ, ಸ್ವಲ್ಪ ಯಾಕೋ ಕ್ಯೂ ಆಗಿದೆ ಅಂತ ಹೇಳ್ತಿದ್ರಂತೆ. ಡಾಕ್ಟ್ರ್ ಆ ಕಡೆ ಹೋದ ಕೂಡಲೇ ಇವರು ಏನು ಮಾಡ್ತಿದ್ರು ಅಂತ, ಶಿಷ್ಯರನ್ನೆಲ್ಲ ಹೊರಗೆ ಕಳಿಸಿಬಿಟ್ಟು ತಮಗೆ ಡಾಕ್ಟರ್ ಕಟ್ಟಿ ಹೋದ ಆ ಕಟ್ಟನ್ನೆಲ್ಲ ತೆಗೆದುಹಾಕಿ ಅವೆಲ್ಲವನ್ನು ಬಿಚ್ಚಾಕಿ ಮತ್ತೆ ಪುನಃ ಡಸ್ಟನ್ನು ಅದರೊಳಗೆ ಹಾಕ್ಕೊಂಡ್ಬಿಡ್ತಿದ್ರಂತೆ. ಶಿಷ್ಯರು ಕೇಳಿದ್ರು, ಏನು ಗುರುಗಳೇ ಹೇಗೆ ಮಾಡ್ತಾ ಇದ್ದೀರಿ, ನಮಗೆ ನೋವಾಗ್ತದೆ. ನಿಂಗೆ ನೋವಾಗ್ತದಯ್ಯ, ನಂಗೆ ನಮ್ಮ ಸ್ವಾಮಿ ಏನು ಹೇಳಿದ್ದಾನೆ ಗೊತ್ತನ, ಈ ನೋವನ್ನು ನೀನು ಅನುಭವಿಸು ಅಂತ ಹೇಳಿದ್ದಾನೆ. ನಾನು ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋದರೆ ನನ್ನ ದುಃಖ ಪ್ರಾರಬ್ಧ ಹೋಗುವುದು ಹೇಗೆ? ಆ ಹುಳುಗಳಿಗೂ ಕೂಡ ದೇಹಕ್ಕೂ ಕೂಡ ಸ್ವಲ್ಪ ದಂಡನೆ ಆಗಬೇಕಲ್ಲಯ್ಯ, ಎಷ್ಟೋ ತಪ್ಪು ಮಾಡಿರ್ತದೆ, ಅದು ಸ್ವಲ್ಪ ಪನಿಷ್ಮೆಂಟ್ ಇರಲಿ, ಏನು ಪರವಾಗಿಲ್ಲ ಅಂಥೇಳಿ ದುಃಖವನ್ನು ಅನುಭವಿಸ್ತಾ ಇದ್ದರಂತೆ ಮಹಾನುಭಾವರಾಗಿರತಕ್ಕಂಥ ಆ ಜ್ಞಾನಿಗಳು. ಅದರಂತೆ ಜನಕ ಮಹಾರಾಜನಿಗೆ ಜೀವನದಲ್ಲಿ ಒಂದು ದುಃಖ ಪ್ರಾರಬ್ಧ ಇತ್ತು. ಆ ದುಃಖ ಪ್ರಾರಬ್ಧದ ವಶ ಅನುಭವಿಸಬೇಕಾದ ಕಾರಣ ಭಗವಂತ ಒಂದು ಅಜ್ಞಾನ ಕೊಟ್ಟ. ಸುಖಮೇವ ಮೇಸ್ಯ ದುಃಖಂ ಅಭೂತ್ ಕದಾಚನ, ನನಗೆ ಸುಖನೇ ಇರಲಿ, ದುಃಖ ಇರಬಾರ್ದು ಅಂತ ತಪ್ಪು ಕಲ್ಪನೆ ಕೊಟ್ಟ. ಅದು ರಾತ್ರಿ ಸಾಯಂಕಾಲ ಅಂತ ಹೇಳಿದ್ನಲ್ಲ, ಸಾಯಂಕಾಲ ಅಂದುಕೊಂಡ, ಊಟ ಮಾಡಿದ, ಮಲ್ಕೊಂಡ. ಇನ್ನು ಸ್ವಾಮಿ ಆಗಿಂದಾಗಲೇ ಅದು ದುಃಖ ಕೊಡಬೇಕಲ್ವ, ಅವನಿಗೆ ದುಃಖ ಪ್ರಾರಬ್ಧ ಪರಿಹಾರಕ್ಕಾಗೇ ಇದು ಕೊಟ್ಟಿದ್ದಾನೆ, ಈ ಆಲೋಚನೆ ಕೊಟ್ಟ, ಅದರಿಂದ ದುಃಖ ಆಗಬೇಕು. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು 4 ಗಂಟೆ 5 ಗಂಟೆ ಸಮಯದಲ್ಲಿ ಜನಕ ಮಹಾರಾಜನಿಗೆ ಒಂದು ಸ್ವಪ್ನ ಬಿತ್ತಂತೆ. ಏನು ಸ್ವಪ್ನ ಅದು? ತನ್ನ ತಮ್ಮ ಸತ್ತು ಹೋಗಿದ್ದಾನೆ, ಮಕ್ಕಳೆಲ್ಲ ಅನಾಥರಾಗಿದ್ದಾರೆ, ಸೀತಾ, ಊರ್ಮಿಳಾ ಮೊದಲಾದ 4 ಮಂದಿ ಹೆಣ್ಣುಮಕ್ಕಳು ಅನಾಥರಾಗಿದ್ದಾರೆ. ನಂತರದಲ್ಲಿ ರಾವಣಾದಿಗಳ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಇದು ಕನಸಿನಲ್ಲಿ ಕಂಡ.
ಎಷ್ಟು ಸುಂದರ ಅದು ನೋಡ್ರಿ. ನಿಜವಾಗಿ ಭವಿಷ್ಯೋತ್ತರ ಪುರಾಣ ನೋಡಿದರೆ ನಮಗೆ ಹೇಗೆ ಅನ್ನಿಸ್ತದೆ ಅಂದರೆ ಸ್ವಲ್ಪ ಏನು ನಿಜವಾಗಿ ನಾ ಅನುಭವಿಸಿದ ಅನ್ನುವ ರೀತಿ ಕಾಣಿಸ್ತದೆ. ನಿಜವಾಗಿ ತಮ್ಮ ಸತ್ತು ಹೋದ್ನ, ಕುಶಧ್ವಜ ಸತ್ತು ಹೋದ್ನ ಇಲ್ಲ, ರಾಮಾಯಣಕ್ಕೆ ವಿರುದ್ಧ ಆಗ್ತದೆ ಇದು. ಹಾಗೆ ಮಾಡಿದರೆ ವಾಲ್ಮೀಕಿ ರಾಮಾಯಣ ಆಚಾರ್ಯ ಮಧ್ವರು ಮಾಡಿರ್ತಕ್ಕಂಥ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರ್ತಕ್ಕಂಥ ರಾಮಾಯಣದ ನಿರ್ಣಯ ಏನದಲ್ಲ ಅದಕ್ಕೆ ವಿರುದ್ಧ ಆಗ್ತದೆ. ಇಲ್ಲ, ಹಾಗಾಗಲಿಲ್ಲ. ಅದನ್ನು ವ್ಯಾಖ್ಯಾನಕಾರರು ಅದು ಸ್ಪಷ್ಟ ಬರೀತಾರೆ. ದುಃಖಂ ಪ್ರದರ್ಶಯಾಮಾಸ, ದುಃಖವನ್ನು ತೋರಿಸಿದ, ಕೊಡಲಿಲ್ಲ. ಜನಕ ಮಹಾರಾಜನಿಗೆ ಅನುಭವಕ್ಕೆ ಬರುವಂತೆ ಮಾಡಲಿಲ್ಲ. ದುಃಖ ಬಂದರೆ ಹೇಗಿರ್ತಾರೆ ಎಂಬುದನ್ನು ಒಂದು ಡ್ರಾಮಟೈಸ್ ಆಗಿ ಮಾಡಿ ತೋರಿಸಿದಂತೆ. ಸ್ವಪ್ನದಲ್ಲಿ ನೋಡಿದ್ನಲ್ಲ, ಎಚ್ಚರಿಕೆ ಆಯಿತು, ಎದ್ದು ಕೂತ್ಕೊಂಡ, ಕೈಕಾಲು ತೊಳ್ಕೊಂಬಂದ. ಬಹಳ ಚಿಂತೆ ಆಯಿತು. ಎಂಥ ಕೆಟ್ಟ ಸ್ವಪ್ನ ಇದು, ನನ್ನ ಜೀವನದಲ್ಲಿ ಯಾಕೆ ಬಿತ್ತು? ಇದು ಏನು ಬೀಳಬಾರ್ದು ಸ್ವಪ್ನ, ಕೆಟ್ಟ ಸ್ವಪ್ನ ಇಲ್ಲ. ಜ್ಞಾನಿಗಳಿಗೆ, ಈ ನಮ್ಮಂಥವ್ರು ಇದ್ದೀವಲ್ಲ, ನಮಗೆ ಬರುವ ಸ್ವಪ್ನಗಳೆಲ್ಲ ಕೆಟ್ಟ ಸ್ವಪ್ನಗಳೇ. ಒಂದು ಒಳ್ಳೆಯ ಸ್ವಪ್ನ ನಮಗೆ ಬರೋದಲ್ಲೇ. ಯಾಕೆ? ನಮ್ಮ ಅನುಭವ ಆಗಿರ್ತದೆ, ನಮ್ಮ ಪ್ರಾಕ್ಟೀಸ್ ಆಗಿರ್ತದೆ, ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಚಿಂತನೆಗಳು ಹಾಗಿರ್ತವೆ, ನಮ್ಮ ಆಲೋಚನೆಗಳು ಹಾಗೇ ಇರ್ತವೆ, ನಾವು ನಡೆದ ಬಂದ ಜೀವನದ ಹಾದಿ ಕೂಡ ಹಾಗೇ ಇರ್ತದೆ. ಅದ ಕಾರಣ ಅದಕ್ಕೆ ತಕ್ಕಂಥ ಸಂಸ್ಕಾರಗಳೇ ಏನಾಗ್ತವೆ, ಸ್ವಪ್ನದಲ್ಲಿ ಕಾಣಿಸ್ಕೊತವೆ. ದೇವ ಬಂದಂತೆ ಆಗ್ತದೆ, ನಮಗೆ ಕಷ್ಟ ಆದಂತೆ ಆಗ್ತದೆ, ಏನೋ ಕ್ಲಬ್ನಲ್ಲಿ ಡ್ಯಾನ್ಸ್ ಮಾಡಿದಂತೆ ನಮಗೆ ಬೀಳ್ತದೆ. ಯಾಕೆ? ನಾವು ಅದರಲ್ಲೇ ಇರ್ತೀವಿ, ಆದ ಕಾರಣ ನಮ್ಗೆ ಅಂಥವು ಬರ್ತವೆ. ಜ್ಞಾನಿಗಳಿಗೆ ಲೌಕಿಕ ಪ್ರಪಂಚನೇ ಇರೋದಿಲ್ಲ, ಅವರ ಅಧ್ಯಾತ್ಮ ಪ್ರಪಂಚದಲ್ಲಿ ಕಾಲ ಕಳೀತಾ ಇರ್ತಾರೆ. ಇಂಥವರಿಗೆ ಕೆಟ್ಟ ಸ್ವಪ್ನ ಬಿದ್ದರೆ ಅದೊಂದು ಆಶ್ಚರ್ಯ ಪಡ್ತಕ್ಕಂಥ ಸಂಗತಿ. ಏನಿದು ನನ್ನ ಜೀವನದಲ್ಲಿ ಕೆಟ್ಟ ಸ್ವಪ್ನ ಅಂದರೆ, ಕೆಟ್ಟದನ್ನೇ ಮಾಡಿಲ್ಲ ಜನಕ ಮಹಾರಾಜ, ಕೆಟ್ಟದನ್ನು ಆಲೋಚನೆ ಮಾಡಿಲ್ಲ, ಕೆಟ್ಟದನ್ನು ನೋಡಿಲ್ಲ, ಕೆಟ್ಟದನ್ನು ಕೇಳಿಲ್ಲ. ಯಾವಾಗಲೂ ಭಗವಂತನ ಕಥೆ, ಭಗವಂತನ ಕಥೆ ಕೇಳೋದು, ಭಗವಂತನನ್ನು ನೋಡುವುದು, ಭಗವಂತನ ಅರ್ಚನೆ ಮಾಡುವುದು, ಯಾವಾಗಲೂ ಸಚ್ಚಾಸ್ತ್ರ, ದಾನ, ಧರ್ಮ, ಸಮಾಜಕ್ಕೆ ಉಪಕಾರ, ಇದರಲ್ಲೇ ಕಾಲ ಕಳೆದ ಆ ವ್ಯಕ್ತಿಗೆ ಧಾರ್ಮಿಕವಾದ ಸಂಸ್ಕಾರ ಬೆಳೆದು ನಿಂತಿತ್ತು. ಇದ್ದಕ್ಕಿದ್ದಂತೆ ಕೆಟ್ಟ ಸ್ವಪ್ನ ಬಿದ್ದು ಕೂಡಲೇ ಎಚ್ಚರಿಕಾಗಿ ತಳಮಡಿಸಿ ಹೋದ. ಏನಿದು, ಯಾಕೆ ಹಿಂಗಾಯಿತು ನನ್ನ ಜೀವನದಲ್ಲಿ? ತಕ್ಷಣದಲ್ಲಿ ನೋಡ್ರಿ, ನಮಗೂ ಅವರಿಗೆ ಎಷ್ಟು ವ್ಯತ್ಯಾಸ. ಇದರದ್ದು ಪರಿಹಾರ ಮಾಡಿಕೋಬೇಕು. ಈ ದುಃಖ ಏನದಲ್ಲ, ನನಗೆ ದುಃಖ ಸ್ವಪ್ನದಲ್ಲಿ ಕಂಡಿನಲ್ಲ, ಇದರ ಪಾಪ ಪರಿಹಾರ ಆಗಬೇಕು. ಯಾಕೆ ಹಿಂಗಾಯಿತು ಅರ್ಥ ಆಗ್ಬಿಡ್ತು. ನಿನ್ನೆ ರಾತ್ರಿ ನಾನು ಮಾಡಿದ ತಪ್ಪಿಗೆ ಇದು ಭಗವಂತ ನಂಗೆ ತೋರಿಸಿದ ಪನಿಷ್ಮೆಂಟ್. ತಕ್ಷಣದಲ್ಲಿ ತನ್ನ ಪುರೋಹಿತನ ಕರೆದ. ಯಾರವರು? ಶತಾನಂದರು. ಶತಾನಂದರು ಯಾರು ಅಂದರೆ ಗೌತಮ ಋಷಿಗಳ ಮಗ. ಅಹಲ್ಯ ಗೌತಮರಿಗೆ ಹುಟ್ಟಿದ ಮಹಾಪುಣ್ಯಾತ್ಮ. ಜನಕ ಮಹಾರಾಜನಿಗೆ ಪುರೋಹಿತನಾಗಿ, ಗುರುಗಳಾಗಿ ವ್ಯವಸ್ಥೆ ಆಗಿತ್ತು. ಆ ಶತಾನಂದರು ಬರ್ತಾರೆ. ಶತಾನಂದರಿಗೆ ಜನಕ ಮಹಾರಾಜ ವಿಜ್ಞಾಪನೆ ಮಾಡಿಕೋತಾನೆ. ಗುರುಗಳೇ, ಇವತ್ತು ಬಹಳ ಅನರ್ಥ ಆಯಿತು. ಏನು ಅನರ್ಥ? ಸ್ವಪ್ನ, ನಾನು ಇಂಥ ಒಂದು ಕೆಟ್ಟ ಸ್ವಪ್ನವಿತ್ತು. ನನ್ನ ತಮ್ಮ ಸತ್ತಂತೆ, ನನ್ನ ಮಕ್ಕಳು ಅನಾಥರಾದಂತೆ, ರಾವಣಾದಿ ದೈತ್ಯರು ನನ್ನ ರಾಜ್ಯದ ಮೇಲೆ ದಬ್ಬಾಳಿಕೆ ಮಾಡಿದಂತೆ, ಮತ್ತೇನೇನೋ ಆಯಿತು ಸ್ವಾಮಿ. ಯಾಕಿದು ಹಿಂಗ್ಯಾಕೆ ಆಯಿತು? ನಾ ಮಾಡಿದ ತಪ್ಪೇ ಇದಕ್ಕೆ ಕಾರಣ ಸ್ವಾಮಿ. ನಿನ್ನೆ ಅಸ್ವತಂತ್ರನಾದ ಜೀವಿ ಸ್ವಾತಂತ್ರ್ಯವನ್ನು ಆಪಾದನೆ ಮಾಡಿಕೊಂಡಲ್ಲ. ಈ ಜನಕರಾಜ ಎಂತಕ್ಕಂಥ ಈ ಜನ್ಮದಲ್ಲಿ ಜನಕರಾಜನಾಗಿರ್ತಕ್ಕಂಥ ಈ ಒಳಗಿರುವ ಸೋಲ್ ಏನದಲ್ಲ ಜೀವಿ, ಇದು ಎಂಥ ತಪ್ಪು ಮಾಡಿತು ಅಂದರೆ, ಭಗವಂತ ನೀನು ಸರ್ವತಂತ್ರ ಸ್ವತಂತ್ರ, ನೀನೇ ನಿಜವಾದ ಪ್ರೇರಕ ನನಗೆ, ನಾನು ಕೇವಲ ಕೀಲುಗೊಂಬೆ, ನಾನು ಅಸ್ವತಂತ್ರ ಅಂತ ಚಿಂತನೆ ಮಾಡಬೇಕಾಗಿತ್ತು. ಅಂಥದ್ದು ನಾನು ತಪ್ಪು ಮಾಡಿದೆ ಸ್ವಾಮಿ, ನನಗೆ ಸುಖದೇ ಆಗಲಿ ಅಂತ ನಾನು ಕೇಳಿಕೊಂಡೆ. ಅದು ಭಗವಂತನ ಆಜ್ಞೆಗೆ ವಿರುದ್ಧವಾದದ್ದು, ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾದದ್ದು. ಆದ ಕಾರಣ ನನ್ನ ತಂದೆ ನನಗಿಂಥ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಏನೇ ಆಗಲಿ ಪನಿಷ್ಮೆಂಟ್ ಅನುಭವಿಸಿ ಆಗಿದೆ, ಆದರೂ ಕೂಡ ಮನಸ್ಶಾಂತಿ ಆಗಬೇಕು. ಮನಸ್ಸಿನ ನಾ ಮಾಡಿದ ತಪ್ಪು ನನ್ನನ್ನು ಕಾಡ್ತಾ ಇರ್ತದೆ, ಅದು ಹೋಗಬೇಕಾದ್ರೆ ಏನು ಮಾಡಬೇಕು? ಏನು ಅದ್ಭುತ ರೀ! ಭಗವಂತನ ಕಥೆ ಕೇಳಬೇಕು, ಭಗವಂತನ ಚಿಂತನೆ ಮಾಡಬೇಕು. ನಿಮ್ಮಂಥ ಜ್ಞಾನಿಗಳ ಬಾಯಿಯಿಂದ ಭಗವಂತ ಕಥೆ ಬಂತು ಅಂತಂದರೆ ನನ್ನ ಮನಸ್ಸು ನಿರ್ಮಲ ಆಗ್ತದೆ, ನನಗೆ ಶಾಂತಿ ಲಭಿಸ್ತದೆ. ದಯಮಾಡಿ ಭಗವಂತನ ಬಗ್ಗೆ ಚಿಂತನೆ ಕೊಡ್ರಿ ಅಂತ ಕೇಳ್ತಾನೆ. ಯಾರು? ಆ ಜನಕ ಮಹಾರಾಜ. ಸಂತೋಷ ಆಗಿಬಿಡ್ತದೆ ಶತಾನಂದರಿಗೆ. ಅವರಿಗೆ ಸ್ವತಃ ಅವರು ಶತಾನಂದರು, ಅವರಿಗೆ ಆನಂದನೇ ಆನಂದ. ಯಾಕೆ ಅವ್ರಿಗೆ ಯಾಕೆ ಆನಂದ ಇತ್ತು ಅಂದರೆ 24 ಗಂಟೆ ಭಗವಂತನ ಚಿಂತನೆ ಮಾಡ್ತಿದ್ರು, ಆದ ಕಾರಣ ಅವ್ರ ಜೀವನೆಲ್ಲ ಆನಂದನೇ. ಅಂತ ಆನಂದಪೂರ್ಣರಾದ, ತಮ್ಮ ಯೋಗ್ಯತೆಗೆ ತಕ್ಕಂತೆ ಆನಂದದ ತುಂಬಿ ತುಳುಕತಕ್ಕಂಥ ಶತಾನಂದರು ತಕ್ಷಣದಲ್ಲಿ ಜನಕ ಮಹಾರಾಜನಿಗೆ ಹೇಳ್ತಾರೆ, ಜನಕ ಮಹಾರಾಜ ಏನು ಚಿಂತನೆ ಮಾಡಬೇಡ, ಭಗವಂತನ ಕಥೆಯನ್ನು ಹೇಳ್ತೀನಿ ಕೇಳು. ಅದರಿಂದ ನೀ ಮಾಡಿದ ತಪ್ಪಿಗೆ ಪರಿಹಾರವೂ ಸಿಗುತ್ತದೆ, ಅದರೊಟ್ಟಿಗೆ ಭಗವಂತನ ಅನುಗ್ರಹವೂ ಆಗ್ತದೆ, ನಿನ್ನ ಮನಸ್ಸು ನಿರ್ಮಲ ಆಗ್ತದೆ, ಇನ್ನೇನು ಚಿಂತೆ ಮಾಡಬೇಡ ಅಂಥೇಳಿ ಆಗ ಶ್ರೀನಿವಾಸನ
ಕಲ್ಯಾಣ ಕಥೆಯನ್ನು ಹೇಳುವುದಕ್ಕಿಂತ ಮುಂಚೆ ಶ್ರೀನಿವಾಸ ನಿಂತ ಬೆಟ್ಟದ ಅಗಮ್ಯ ಮಹಿಮೆಯನ್ನು ನಾವು ಈಗಾಗಲೇ ನೋಡಿದ್ದೀವಿ, ಬೇಕಾದಷ್ಟು ನೋಡಿದ್ದೀವಿ. ಮತ್ತು ಸಂದರ್ಭ ಬಂದಾಗ ಸ್ವಲ್ಪ ಹೇಳಬೇಕಾಗ್ತದೆ, ಅದನ್ನು ಆಮ್ಯಾಗ ಚಿಂತನೆ ಮಾಡೋಣ. ಒಟ್ಟಿಗೆ ಭಗವಂತನ ದಿವ್ಯ ಕಥಾಮೃತದಿಂದ ಕೂಡಿಕೊಂಡಿರ್ತಕ್ಕಂಥ ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣಾತ್ಮಕವಾದ ಕಥಾಭಾಗವನ್ನು ವಿಸ್ತಾರವಾಗಿ ಹೇಳಿಕೊತಾ ಹೋಗ್ತಾರೆ. ಇದು ಜನಕ ಮಹಾರಾಜರು. ಸೊ ಇದರಿಂದ ನಮಗೆ ತಿಳಿದಿದ್ದು, ಜನಕ ಮಹಾರಾಜನ ಕಥೆಯಿಂದ ಏನು ತಿಳಿತು ನಮಗೆ ಒಂದು ಸಂದೇಶ. ಶ್ರೀನಿವಾಸನ ಕಥೆ ಪ್ರಾರಂಭವಾಗಿದ್ದು ಎಲ್ಲಿಂದ ಅಂತಂದರೆ, ಜೀವಿಯಾದವನು ತನ್ನನ್ನು ಅಸ್ವತಂತ್ರ ಅಂತಲೇ ಚಿಂತನೆ ಮಾಡಬೇಕೆ ಹೊರತಾಗಿ ಸ್ವತಂತ್ರ ಅಂತ ಎಂದಿಗೂ ಚಿಂತನೆ ಮಾಡಬಾರ್ದು. ಸ್ವತಂತ್ರ ನಾನು ಅಂತ ಯಾರು ಅಂದುಕೋತಾರೋ ಅವನಿಗೆ ದಾಸ್ಯ ಸಿಗೋದಿರಲಿ, ಭಗವಂತನ ದಾಸನಾಗುವುದು ಬಿಡ್ರಿ ಅಂತ ಆ ಕಡೆ ಹೇಳ್ರಿ, ಪಾಪ ಸಂಘಟಿತವಾಗ್ತದೆ. ಯಾಕೆ? ಭಗವಂತನ ಸಂಕಲ್ಪಕ್ಕೆ ವಿರುದ್ಧ ಹೋದಂತಾಗ್ತದೆ. ಭಗವಂತನ ಬಗ್ಗೆ ಏನು ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಮತ್ತು ಆ ದಾಸರ ಹಾಡುಗಳು, ಕೀರ್ತನೆಗಳು ಎಷ್ಟು ಮಂದಿ ಏನು ಹೇಳ್ತಾರಲ್ಲ ಅದಕ್ಕೆ ವಿರುದ್ಧವಾದ ಆಚರಣೆ ಮಾಡಿದಂತಾಗ್ತದೆ. ಸೊ ಎಂದಿಗೂ ಜೀವಿಯಾದವನು ನಾನು ಸ್ವತಂತ್ರ ಅಂತ ಅಂದ್ಕೋಬಾರ್ದು, ಅಸ್ವತಂತ್ರ ಅಂತಲೇ ಚಿಂತನೆ ಮಾಡ್ತಾ ಇರಬೇಕು. ಈ ಹಾಗಾದ್ರೆ ಭಗವಂತ ಏನು? ಅವನೇ ಸರ್ವತಂತ್ರ ಸ್ವತಂತ್ರ, ಎಲ್ಲವನ್ನು ಅವನೇ ಮಾಡಿಸ್ತಾನೆ. ಇದು ಇಡೀ ಶ್ರೀನಿವಾಸ ಕಲ್ಯಾಣದಲ್ಲಿ ಇದು ಬೀಜ. ಅಂದರೆ ಜೀವಿ ಅಸ್ವತಂತ್ರನಾಗಿರಬೇಕು, ಸರ್ವತಂತ್ರ ಸ್ವತಂತ್ರ ಭಗವಂತ. ಈ ಅದ್ಭುತವಾದ ತತ್ವ ಏನದಲ್ಲ, ಆಚಾರ್ಯ ಮಧ್ವರ ತತ್ವ ಇದು. ಆಚಾರ್ಯ ಮಧ್ವರ ತತ್ವ ಅಂದರೆ ಅವರು ಹೊಸದಾಗಿ ಕ್ರಿಯೇಟ್ ಮಾಡಿದ್ದು, ಸೃಷ್ಟಿ ಮಾಡಿದ್ದು ಅನ್ಕೋಬಾರ್ರಿ. ಆಚಾರ್ಯರ ಬಾಯಿಯಿಂದ ಏನೇನು ಬಂದರೆ ಅದರ ಎಲ್ಲ ಮತಾಚಾರ್ಯರದ ಬಗ್ಗೆ ನಾನು ಯಾರನ್ನು ಕಮ್ಮಿಯಾಗಿ ಊಹೆ ಮಾಡೋದು ಬೇಡ, ದಯಮಾಡಿ ಮಾಡೋದು ಬೇಡ. ಅದನ್ನು ರಾಮಾನುಜಾಚಾರ್ಯರಾಗಲಿ ಶಂಕರಾಚಾರ್ಯರಾಗಲಿ ಅವರು ಒಂದೊಂದು ಕಾಲದಲ್ಲಿ ಅವತಾರ ಮಾಡಿ ದೇಶವನ್ನು ಉಳಿಸಿಬಿಟ್ಟಿದ್ದಾರೆ ಮಹಾನುಭಾವರು, ಪುಣ್ಯಾತ್ಮರು. ಏನೇ ಆಗಲಿ ಆಚಾರ್ಯ ಮಧ್ವರು ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ, ಹೇಳಿದ್ದಕ್ಕೆಲ್ಲ ಪ್ರಮಾಣ ಕೊಟ್ಟು ಹೇಳ್ತಾರೆ. ಅವರು ಸ್ವಂತ ಕಪೋಲ ಕಲ್ಪನೆಯಲ್ಲಿ ಏನೂ ಹೇಳೋದಿಲ್ಲ, ಎಲ್ಲದಕ್ಕೂ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರ ವಾಣಿಗೆ ಉಪನಿಷತ್ತುಗಳು, ಅದಕ್ಕೆ ವೇದಗಳು. ಸೊ 3 ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನು ಹೇಳದೋ ಅದನ್ನೇ ಪುರಾಣಗಳು ಹೇಳಿದವು, ಆ ಸೋದಾಹರಣ ಪೂರ್ವಕವಾಗಿ ಹೇಳಿದವು. ಅದನ್ನೇ ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ತಮ್ಮ ಗ್ರಂಥಗಳಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೆ ಓ ಜೀವಿ, ನೀನು ಯಾವಾಗಲೂ ಅಸ್ವತಂತ್ರ, ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ಅವನ ಸ್ವಾತಂತ್ರ್ಯದ ನೆರಳಿನಲ್ಲಿ ನಿನ್ನ ಜೀವನವನ್ನು ಧನ್ಯ ಮಾಡಿಕೊಂತ ಆಚಾರ್ಯ ಮಧ್ವರು ಉಪದೇಶ ಮಾಡಿದ್ದಾರೆ. ಅಂಥ ಸುಂದರವಾದ ಈ ಪ್ರಮೇಯ ಏನದಲ್ಲ ಅಂದರೆ ಭಗವಂತ ಸ್ವತಂತ್ರ, ಜೀವರ ಅಸ್ವತಂತ್ರರು ಅಂತಕ್ಕಂಥ ಒಂದು ತತ್ವ ಅದಲ್ಲ, ಇದು ನಮ್ಮ ಉಪಾಸನೆಗೆ ಅತ್ಯಂತ ಅವಶ್ಯಕವಾದದ್ದು. ಇದನ್ನು ಹೇಳಬೇಕು ಅಂತಲೇ ಇಡೀ ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸ ಕಲ್ಯಾಣದ ಕಥೆ ಪ್ರಯತ್ನ ಮಾಡಿದೆ. ಅದರದ್ದು ಹೇಳೋದೇ ಉದ್ದೇಶ. ಹೇಗೆ ಹೇಳ, ಹರಿಶ್ಚಂದ್ರನ ಕಥೆಯೆಲ್ಲ ಕೇಳಿದರೆ ನಮ್ಗೆ ಅರ್ಥ ಆಗೋದು ಹೇಳ್ಕೊಂಡಿದ್ರೆ, ಸತ್ಯಂ ವದ, ಸತ್ಯವನ್ನು ನುಡಿಯೋದ್ರಿಂದ ಏನಾಗ್ತದೆ, ಅದಕ್ಕೆ ಹರಿಶ್ಚಂದ್ರನ ಕಥೆಯ ಎಕ್ಸಾಂಪಲ್. ಎಷ್ಟು ಕಷ್ಟ ಬಂದರೂ ಕೂಡ ಸತ್ಯವನ್ನು ಬೀಳಲಿಲ್ಲ, ಕೊನೆಗೆ ಅದ್ಭುತವಾದ ಭೋಗವನ್ನು ಪಡೆದ. ಆದ ಕಾರಣ ಅಂಥ ಹರಿಶ್ಚಂದ್ರನ ವಂಶದಲ್ಲಿ ರಾಮಚಂದ್ರ ಪರಬ್ರಹ್ಮ ನಾರಾಯಣ ವಾಸುದೇವ ರಾಮನಾಗಿ ಅವತಾರ ಮಾಡಿದ. ಸೊ ಹರಿಶ್ಚಂದ್ರನ ಕಥೆಯಿಂದ ನಮಗೆ ತಿಳಿಯೋ ಒಂದು ಸಂದೇಶ ಏನು? ಸತ್ಯವನ್ನು ನುಡಿ. ಇನ್ನು ಪ್ರಹ್ಲಾದನ ಕಥೆಯಿಂದ ಒಂದು ತತ್ವ, ದ್ರೌಪದಿ ಕಥೆಯಿಂದ ಒಂದು ತತ್ವ, ಗಜೇಂದ್ರನ ಕಥೆಯಿಂದ ಒಂದು ತತ್ವ, ಸುಧಾಮನ ಕಥೆಯಿಂದ ಒಂದು ತತ್ವ. ಒಟ್ಟು ಏನೇನು ಕಥೆಗಳವೇ, ಬಲಿಚಕ್ರವರ್ತಿ, ಶಿಬಿಚಕ್ರವರ್ತಿ, ಏನೇನಿದ್ದರು, ಈ ಎಲ್ಲರ ಕಥೆಗಳಿಂದ ಕಥೆ ಹೇಳುವುದು ಇಂಪಾರ್ಟೆಂಟ್ ಅಲ್ಲ ವೇದವ್ಯಾಸ ದೇವರಿಗೆ, ಕಥೆಯ ಹಿನ್ನೆಲೆಯಲ್ಲಿರುವ ತತ್ವವನ್ನು ಬೋಧಿಸುವುದು ಪ್ರಧಾನ. ಆ ರೀತಿಯಲ್ಲಿ ಜನಕ ಮಹಾರಾಜನ ಕಥೆಯಿಂದ ಅವನು ಅನುಭವಿಸಿದ ದುಃಖದಿಂದ ನಮಗೇನು ತಿಳಿಸಿಕೊಟ್ರು ಅಂದರೆ, ಭಗವಂತನನ್ನು ಸರ್ವದಾ ಸ್ವತಂತ್ರನನ್ನಾಗಿ ಚಿಂತನೆ ಮಾಡು, ಜೀವರೆಲ್ಲರೂ ಅಸ್ವತಂತ್ರರು ಅಂತ ಚಿಂತನೆ ಮಾಡು ಅಂತ ಹೇಳ್ತಾರೆ. ಅದನ್ನು ಬೆಳೆಸ್ತಾ ಹೋಗ್ತಾರೆ ಮುಂದಿನ ಕಥೆಯಲ್ಲಿ. ಶ್ರೀನಿವಾಸ ಏನು ವಾಸುದೇವ ವೈಕುಂಠದಿಂದ ಸೇತುದ್ವೀಪದಿಂದ ಬರ್ತಾನಲ್ಲ, ಅವನು ತೋರುವ ಲೀಲೆಗಳೆಲ್ಲವೂ ಕೂಡ ನಾನು ಸ್ವತಂತ್ರ, ನೀವೆಲ್ಲರೂ ಅಸ್ವತಂತ್ರ ಎಂಬುದನ್ನು ಪ್ರತಿ ಹಂತದಲ್ಲಿ ನಮಗೆ ಕಾಣ್ತದೆ. ಅದನ್ನು ನಾಳೆ ಮತ್ತೆ ವಿಸ್ತಾರವಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ನಿನ್ನೆ ಕರ್ಮಾನುಷ್ಠಾನದಲ್ಲಿ ಕರ್ಮ ಮಾಡುವಾಗ ಪ್ರತಿನಿತ್ಯದಲ್ಲಿ ಪ್ರಾತಃ ಕಾಲದಿಂದ ಎದ್ದಾಗ ರಾತ್ರಿ ಮಲಗುವವರೆಗೆ ಏನೇನು ನಮ್ಮ ಜೀವನದಲ್ಲಿ ಕರ್ಮಗಳಾಗ್ತವೆ, ಅವಶ್ಯವಾಗಿ ಮಾಡಬೇಕಾದ ಕರ್ಮಗಳು ಅಂತಿರ್ತಾವಲ್ಲ, ಆ ಕರ್ಮಗಳಲ್ಲಿ ಭಗವಂತನನ್ನು ಸ್ಮರಣ ಮಾಡಬೇಕು, ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು, ಭಗವಂತನ ನಾಮ ಸಂಕೀರ್ತನ ಮಾಡಬೇಕು. ಅಲ್ಲಿ ಒಂದು ಗೊರೆಬಳ ಹನುಮಂತರಾಯರು ಇದರ ಬಗ್ಗೆ ಒಂದು ರೂಪಕಲ್ಪನೆ ಕೊಟ್ಟಿದ್ದಾರೆ, ಬಹಳ ಅದ್ಭುತ. ಅವರ ಭಿಕ್ಷ ಇವತ್ತು
ಅವರು ಹೇಳದೇ ಇದ್ದರೆ, ಅವರು ಹರಿದಾಸ ಸಾಹಿತ್ಯವನ್ನೆಲ್ಲ ಆಲೋಡನ ಮಾಡಿ ಅದರಲ್ಲಿರುವ ಅದ್ಭುತ ಪ್ರಮೇಯಗಳನ್ನು ನಮಗೆ ತಿಳಿಸ್ಕೊಡದೇ ಇದ್ದರೆ ನಮ್ಮ ಜೀವನ ಉದ್ಧಾರ ಆಗ್ತಿದ್ದಿಲ್ಲ. ಸೊ ಕರ್ಮಗಳು ಮಾಡುವಾಗ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಹೇಳುವಾಗ ನಾರಾಯಣ ಅನ್ನಬೇಕು. ಮಲಮೂತ್ರ ವಿಸರ್ಜನೆ ಮಾಡುವಾಗ ಅಪಾನ ಅಂತರ್ಗತ ಕೇಶವ ಅಂತನಬೇಕು. ವಸ್ತ್ರಗಳನ್ನು ಉಡುವಾಗ ಉಪೇಂದ್ರ ಅಂತನಬೇಕು. ಹೂಗಳನ್ನು ಹೆಣ್ಣುಮಕ್ಕಳು ಮುಡಿಯುವಾಗ ಅಥವಾ ನಾವೇ ಹೂಗಳನ್ನು ತಲೆ ಮೇಲೆ ಇಟ್ಟುಕೊಂಡಾಗ ಕಪಿಲ ಅಂತ ಚಿಂತನೆ ಮಾಡಬೇಕು. ಏನೇ ಒಂದೊಂದು ಕರ್ಮ ಮಾಡುವಾಗ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ನಾಮ ಸಂಕೀರ್ತನೆ ಮಾಡೋದು ಅಂದರೆ ಸುಮ್ಮನೆ ಮಾಡಬೇಕಾ? ಸುಮ್ಮನೆ ಟೇಪ್ ರೆಕಾರ್ಡ್ ಅಂತೆ ಬಾಯಿಯಿಂದ ಗೋವಿಂದ, ಕೃಷ್ಣ, ಮುಕುಂದ, ಅಚ್ಯುತ, ನಾರಾಯಣ ಅಂತ ಇವು ಬಂದರೆ ಸಾಕ? ಅದರ ಬಗ್ಗೆ ಆಲೋಚನೆ ಮಾಡೋದು ಬೇಡವಾ? ಹೇಳ್ತಾರೆ ಅದಕ್ಕೆ ಎರಡು ಮಾರ್ಗ. ಪ್ರಾರಂಭದಲ್ಲಿ ನೀನು ಏನೇ ಕರ್ಮ ಮಾಡು, ಆ ಕರ್ಮ ಮಾಡುವಾಗ ಭಗವಾನ್ ನಾಮ ಸಂಕೀರ್ತನೆ ಮಾಡ್ತಾ ಹೋಗು. ಅರ್ಥಾನುಚಿಂತನೆಯ ಕಡೆ ಒಂದೇ ಸಲ ನಮ್ಮ ಮನಸ್ಸು ಹೋಗೋದಲ್ಲ. ಅದು ಸುಮ್ಮನೆ ಹೇಳುವ ಮಾತಾಗ್ತದೆ. ಅರ್ಥಾನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂತ ಹೇಳೋದು ಸುಲಭ, ಮಾಡೋದು. ಇವತ್ತು ನಾನು ಎಷ್ಟೋ ಜನರನ್ನು ನೋಡ್ತಾ ಇರ್ತೀನಿ. ಸತ್ಯವಾದ ಸಂಗತಿ, ಹರಿದಾಸರು ಈ ಮಾರ್ಗ ತೋರಿಸದೇ ಇದ್ದರೆ ನಮ್ಮ ಗತಿ ಏನಾಗ್ತಾ ಇತ್ತು. ಪೇಜಾವರ ಸ್ವಾಮಿಗಳು ದೊಡ್ಡ ಮನಸ್ಸುಳ್ಳವರಾದ ಕಾರಣ ಅವರೊಂದು ಮಾತು ಹೇಳಿದರು. ಅಪಣಾಚಾರ್, ಸತ್ಯವಾದ ಸಂಗತಿ ಹೇಳ್ತೀನಿ, ಹರಿದಾಸರು ಅವತಾರ ಮಾಡದೇ ಇದ್ದರೆ, ಹರಿದಾಸರು ಹೇಳದೇ ಇದ್ದರೆ ಈ ಕರ್ಮಗಳು ಮಾಡುವಾಗ ಭಗವಂತನ ಚಿಂತನೆ ಮಾಡಬೇಕು, ಆ ಭಗವದ್ರೂಪಗಳನ್ನು ಚಿಂತನೆ ಮಾಡಬೇಕು ಎಂಬುದು ಗೊತ್ತೇ ಆಗ್ತಿದ್ದಿಲ್ಲ ರೀ. ಸಾಮಾನ್ಯವಾಗಿ ಪಾಪ ಅವ್ರ ಬಾಯಿಂದ ಬಂದ ಮಾತು, ಮತ್ತು ನಾನು ಆ ಮಾತು ಅಂದಿನಿ ಅಂತ ಯಾರು ಅಂದ್ಕೋಬಾರ್ದು. ಪಂಡಿತರು ಯಾರು ಈ ಅನುಸಂಧಾನ ಮಾಡೋದಲ್ಲ ಆಚಾರ್ಯರೇ, ಅಪಣಾಚಾರ್ಯರೇ. ಆದರೆ ಹರಿದಾಸರ ಪರಂಪರೆ ಅದ್ಭುತವಾದ ರೂಪಕಲ್ಪನೆ. ಪುರಂದರದಾಸರು ಎಲ್ಲರೂ ಏನೇನು ಕೆಲಸ ಮಾಡ್ತೀವಿ ಅಲ್ಲೆಲ್ಲ ಭಗವಂತನ ಚಿಂತನೆ ಮಾಡುವಂತ ಕೊಟ್ಟು ಹೇಳಿ ನಮಗೆ ಮಹೋಪಕಾರ. ಆದರೆ ಇವೆಲ್ಲ ಸ್ವಂತ ಹೇಳಿಲ್ಲ ಹರಿದಾಸರು. ಆಚಾರ್ಯ ಮಧ್ವರು ಎಲ್ಲೆಲ್ಲೋ ಅವರ ಗ್ರಂಥಗಳಿಗೆ ವ್ಯಾಖ್ಯಾನಕಾರರಾಗಿದ್ದ ಟೀಕಾಚಾರ್ಯರು, ಚಂದ್ರಿಕಾಚಾರ್ಯರು, ರಾಘವೇಂದ್ರ ತೀರ್ಥರು, ಮತ್ತೊಬ್ಬರು ಎಲ್ಲ ಜ್ಞಾನಿಗಳು ತಮ್ಮ ತಮ್ಮ ಗ್ರಂಥಗಳಲ್ಲಿ ಅಲ್ಲಲ್ಲಿ ಹೇಳಿದ ವಿಷಯಗಳನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಎಲ್ಲವನ್ನು ಕಲಿಸಿ ಕೊಟ್ಟಿದ್ದಾರಲ್ಲ. ಅದ್ಭುತ. ನಾನು ಎಷ್ಟೋ ಮಂದಿ ನೋಡ್ತಾ ಇರ್ತೀನಿ, ವಿಜಯಪ್ರಭುಗಳು ಕಣ್ಣು ತೆಗೆಸದೇ ಇದ್ದರೆ ಇವತ್ತು ಯಾರೂ ಅದನ್ನು ಮಾಡ್ತಾ ಇಲ್ಲ. ಊಟ ಮಾಡುವುದು ಒಂದು ವೈಶ್ವಾನರ ಹೋಮ ಅಂತ ನಾವು ಹೇಳ್ತಾ ಇದ್ದೀವಿ ಬಾಯಿಂದ. ಉಪನ್ಯಾಸ ಮಾಡಕಲಿಕ್ಕೆ ಎಲ್ಲರೂ ಹೇಳ್ತಾರೆ ಅದು ಒಂದು ದೊಡ್ಡ ಯಜ್ಞ. ಎಲ್ಲವೂ ಯಜ್ಞನೇ. ನಮ್ಮ ಜೀವನದಲ್ಲಿ ನಾವು ನೋಡುವುದು ಒಂದು ಯಜ್ಞ, ಕೇಳುವುದು ಒಂದು ಯಜ್ಞ, ಕೂಡುವುದು ಒಂದು ಯಜ್ಞ, ಮಲಗುವುದು ಒಂದು ಯಜ್ಞ. ಅದನ್ನು ಚಿಂತನೆ ಮಾಡಿಕೊಂಡ್ರೆ ಹಾಗೆ ಊಟ ಮಾಡುವುದು ಎಂಬುದು ಏನದಲ್ಲ, ಅದು ವೈಶ್ವಾನರ ಹೋಮ ಅಂತ ಕಲಿಸಿಕೊಳ್ತದೆ. ಅದು ಭಗವತ್ ಸಮರ್ಪಿತವಾಗಿರತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಊಟ ಮಾಡುವಾಗ ಯಾವ ರೀತಿ ಮಾಡಬೇಕು ಪ್ರಾರಂಭದಿಂದ ಹರಿದಾಸರು ಹೇಳಿಕೊಂಡಿದ್ದಾರೆ. ಅದರಲ್ಲಿ ಎಕ್ಸ್ಪೆಷಲಿ ವಿಜಯರಾಯರು ಅದರ ಮೇಲೆ ಬಹಳ ಫೋಕಸ್ನಲ್ಲಿದ್ದಾರೆ. ಅದರ ನಂತರದಲ್ಲಿ ಜಗನ್ನಾಥದಾಸರು, ಅಂದರೆ ಈ ಊಟದ ಬಗ್ಗೆ ಜಗನ್ನಾಥದಾಸರು ಒಂದು ಸಂಧಿನೇ ರಚನೆ ಮಾಡಿ ಕೂತ್ಕೊಂಡಿದ್ದಾರೆ. ಅದರ ನಂತರದಲ್ಲಿ ಗುರು ಜಗನ್ನಾಥದಾಸರು ತಮ್ಮ ಪರಾಪರ ತತ್ವದೀಪಿಕಾ ಅಂತಕ್ಕಂಥ ಗ್ರಂಥದಲ್ಲಿ ಅದ್ಭುತವಾದ ವಿವರಣೆ ಕೊಡ್ತಾರೆ. ಮಹಾನುಭಾವರಾಗಿರ್ತಕ್ಕಂಥವ್ರು ಎಲ್ಲ ಹರಿದಾಸರು ಹೇಳಿದ್ದಾರೆ. ಸ್ವಲ್ಪ ಕೆಲವರು ಸಂಕ್ಷೇಪ ಹೇಳಿದ್ದಾರೆ, ಯಾಕೆ ನಮ್ಮ ಗುರುಗಳು ಹೇಳಿದ್ದಾರೆ, ನಾನು ಯಾಕೆ ಹೇಳಬೇಕು ಅಂತೇಳಿ. ಮತ್ತೆ ಕೆಲವರು ಬಹಳ ವಿಸ್ತಾರವಾಗಿ ಹೇಳಿಕೊತ ಹೋಗಿದ್ದಾರೆ. ಆ ಭೋಜನ ಮಾಡುವಾಗ ಒಂದೇ ಒಂದು ಎಲೆಗೆ ಮಂಡಲ ಮಾಡ್ತೀವಲ್ಲ, ಮಂಡಲ ಎಷ್ಟು ಅಗಲ ಇರಬೇಕು ಎಂಬುದು ಇವತ್ತು ಹೇಗಾಗಿದೆ ಅಂದರೆ, ಮಂಡಲ ಮಾಡೋದು ಯಾರೋ ಪುಟಕ್ಕಂತ ನೀರು ಹಿಂಗೆ ಹಾಕ್ಯತಾರೆ, ಪುಟಕ್ಕಂತ ಎಡಗೈಲಿ ಹಿಂಗೆ ಸ್ವಲ್ಪ ಅದು ಎಷ್ಟಿರ್ತದೆ, ಅದು ಗುಂಡಕ್ಕೆ ಮಾಡ್ತಾರೋ ಚೌಕ ಮಾಡ್ತಾರೋ ಅದಕ್ಕೂ ಗೊತ್ತಾಗಲ್ಲ ನಮಗೆ. ಸುಮ್ಮನೆ ಏನೋ ಒಂದು ಹಿಂಗೆ ನೀರ ಬದಿಗೆ ಅಂದ್ಬಿಡೋದು. ನಿಜವಾಗಿ ವಿಜಯದಾಸರು ಹೇಳ್ತಾರೆ, ನೀನು ಯಾವ ಎಲೆ ಹಾಕ್ಕೋತೀಯೋ ಆ ಎಲೆಗಿಂತ 4 ಇಂಚು ಅಗಲವಾಗಿ ವಿಸ್ತಾರವಾಗಿ ಮಂಡಲ ಮಾಡಿ. ಎಷ್ಟು ಸೈಂಟಿಫಿಕ್ ಇದು, ಎಷ್ಟು ಶುದ್ಧವಾದದ್ದು. ನಾವು ಮಂಡಲ ಮಾಡ್ಕೊಬೋದೇನು ಇವತ್ತು ನಮ್ಮ ಪ್ರಾಕ್ಟೀಸ್ನಲ್ಲಿರ್ತಕ್ಕಂಥ, ಅಂದರೆ ನಾನೇ ಮಾಡ್ಕೊಬೋದು. ನಾನು ಹೇಳ್ತೀನಿ, ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಮಾಡ್ಕೊಂಬಳಗ ಔಷಧ ನಾನು ನೆನ್ತೀವಿ ಎಲೆ ಹಾಕೇನ್ರಿ ಆಯಿತು ಬಿಡ ಬರೋದು, ಏನೋ ಮಾಡಬೇಕು ಶಾಸ್ತ್ರ. ಒಂದು ನಮ್ಮವ್ರು ಹೇಳಿದ್ದಾರೆ ಮಂಡಲ ಮಾಡ್ಕೊಂಡು ಕೊಡಬೇಕು ಅಂತ ಅಂದ್ಕೊಬೋದು. ಅಲ್ಲೇ ಯಾವುದೋ ಬಗಲ ಸ್ಟೀಲ್ ತಮ್ಗಿದ್ರೆ ಆ ಸ್ಟೀಲ್ ತಮ್ಗೆ ಸ್ವಲ್ಪ ನೀರು ಪುಟಕ್ಕಂತೆ ಭೂಮಿ ಮೇಲೆ ಚೆಲ್ಲೋದು. ಒಂದೇ ಒಂದು ಅದು ಗುಂಡು ಮಾಡ್ತೀನೋ ಚೌಕ ಮಾಡ್ತೀನೋ ಗೊತ್ತಿಲ್ಲ, ಹಿಂಗೆ ಎರಡು ಬೆಳ್ಳಿಲಿಂದ ಹಿಂಗೆ ಅಂದ್ಬಿಡೋದು. ತಕ್ಷಣದಲ್ಲಿ ಎಲೆಯನ್ನು ಹಾಕಿಬಿಡೋದು ಅದ್ರ ಮೇಲೆ. ಇದಾ ಮಂಡಲ. ಹೀಗೆ ಮಾಡಿದ್ರೆ ಮಂಡಲ ಎಂಬುದು ಏನು ಗೊತ್ತನ, ನಿನಗೆ ರೋಗಾಣುಗಳು ಬರದೇ ಇರಲಿಕ್ಕಾಗಿ ಅದು ಮೊದಲು ಪುಣ್ಯ ಪಾಪ ಅದು ಆಮೇಲೆ ಆಲೋಚನೆ ಮಾಡ್ರಿ. ನೀನು ಭೂಮಿಯನ್ನು ಶುದ್ಧ ಮಾಡಿಕೊಂಡು ಅದರ ಮೇಲೆ ಎಲೆ ಹಾಕು, ಅದರ ಮೇಲೆ ಊಟ ಮಾಡು. ಸೊ ಆ ಎಲೆ ಹಾಕಬೇಕಾದ್ರೆ ಎಲೆಗೆ ಎಷ್ಟು ದೊಡ್ಡದಿರಬೇಕು, ನಿನ್ನ ಎಲೆ ಎಷ್ಟು ದೊಡ್ಡದೋ
ಆ ದೊಡ್ಡದಾದ ಎಲೆಕ್ಕಿಂತಲೂ 4 ಬಟ್ಟು ಜಾಸ್ತಿ ಇರಬೇಕು. ಅದು ಚೌಕಾಕಾರವಾಗಿ ಮಾಡಬೇಕು. ಅದನ್ನು ಎಡಗೈಲಿ ಮಾಡ್ಕೋಬೇಕು. ಎಷ್ಟು ಶುದ್ಧವಾಗಿ ಹೇಳ್ತಾರೆ. ಇನ್ನು ಪ್ರಾಣಾಯಸ್ವ ಅಪಾನಾಯಸ್ವ ಇವು ತೊಗೊಂಬಲ್ಕಂತೂರು ಒಬ್ಬ ಬುಡು ಒಂದು ಒಂದೇ ತುತ್ತು ತೊಗೊಂಡು ಅದನ್ನು ಎಲ್ಲ 6 ಭಾಗ ಮಾಡಿ ತಿಂಬೋರಿದ್ದಾರೆ. ಯಾವ ದಿಕ್ಕಿನಲ್ಲಿ ತಿನ್ನಬೇಕು, ಆ ದಿಕ್ಕಿನಲ್ಲಿರುವ ಅನ್ನವನ್ನು ನಾವು ಒಳಗೆ ಹಾಕುವಾಗ ಯಾವ ಅಗ್ನಿಗೆ ಹಾಕಬೇಕು, ಇದನ್ನೆಲ್ಲ ನಾಳೆ ಬರ್ತದೆ ನಿಮಗೆಲ್ಲ. ಈ ಕರ್ಮ ಪ್ರಪಂಚದಲ್ಲಿ ಹೇಳುವಾಗ ನಿಮ್ಗೆ ಅದೆಲ್ಲ ವಿಸ್ತಾರವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ಮಟ್ಟಿಗೆ ಇದನ್ನು ದೊಡ್ಡ ದೊಡ್ಡ ಪಂಡಿತರಿದ್ದಾರಲ್ಲ, ಮಹಾನುಭಾವರು, ಪ್ರಭಂಜನಾಚಾರ ಅಂತವರಿದ್ದರೆ ಅವರೇನು ಮಾಡ್ತಾರೆ ಅಂದರೆ, ಅವರು ನನ್ನ ಉಪನ್ಯಾಸ ಯಾಕೆ ಕೇಳ್ತಾರೆ? ಆ ಜ್ಞಾನಿಗಳು ಅವರಿಗೆ ತಲೆಯಲ್ಲಿ ಪ್ರಪಂಚನೇ, ವೇದಾಂತದ ಪ್ರಪಂಚನೇ ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟದೆ. ಅಂಥವ್ರು ನಾನು ಕೇಳೋದಿಲ್ಲ. ಯಾರಾದರೂ ಅವ್ರ ಶಿಷ್ಯರು ಏನಾದ್ರು ಕೇಳಿ ಅಪಣಾಚಾರ್ಯ ಹೇಳಿದ್ರು ಅಂದರೆ ನಂದು ತಪ್ಪಿದ್ರೆ ತಿದ್ದಲಕ್ಕೂ ಅವರು ಪ್ರಯತ್ನ ಮಾಡ್ತಾರೆ. ಆದ ಕಾರಣ ಪಂಡಿತರ ಜ್ಞಾನಿಗಳು ಅಂತ ಏನಿದ್ದಾರಲ್ಲ, ಮತ್ತು ಪಂಡಿತರಲ್ಲ ನನ್ನ ಉದ್ದೇಶ ಪಂಡಿತರಾದರೆ ಪಂಡಿತರಿಗೆಲ್ಲ ಜ್ಞಾನ ಇರಬೇಕು ಅಂತಿಲ್ಲ. ಜ್ಞಾನ ಇದ್ದವರಿಗೆಲ್ಲ ಪಾಂಡಿತ್ಯ ಬೇಕಾಗಿಲ್ಲ. ಭಗವಂತನ ವಿಷಯಕವಾದ ಜ್ಞಾನ ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು. ಆ ನಿಜವಾದ ಜ್ಞಾನಿಗಳಂತಿರ್ತಾರಲ್ಲ, ಅವರೇನು ಮಾಡ್ತಾರೆ, ನಾನು ಹೇಳುವ ವಿಷಯಗಳಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನು ತಿದ್ದಲಕ್ಕೂ ಅವರು ಪ್ರಯತ್ನ ಮಾಡ್ತಾರೆ. ಆದ ಕಾರಣ ವಿಸ್ತಾರವಾಗಿ ಹೇಳ್ಕೊತೀನಿ. ಇದು ಪ್ರತಿನಿತ್ಯದಲ್ಲಿ ಒಂದು 5 ನಿಮಿಷನೋ 10 ನಿಮಿಷನೋ ಇದನ್ನು ಕಂಟಿನ್ಯೂ ಆಗಿ ಪ್ರತಿನಿತ್ಯ ಒಂದೊಂದು ಕರ್ಮದ ಬಗ್ಗೆ. ಈಗ ಮಲಮೂತ್ರ ವಿಸರ್ಜನೆ ಮಾಡುವ ಕೇಶವ ಅಂತ ಅನ್ನಬೇಕು. ನಾರಾಯಣ ಅಂತ ಯಾಕೆ ಅನ್ನಬೇಕು ಎಂಬುದು ಗೊತ್ತಾಯಿತು. ಕೇಶವ ಅಂತ ಯಾಕೆ ಅನ್ನಬೇಕು? ಅದ್ಭುತ ರೂಪ ಕಲ್ಪನೆ ಕೊಟ್ಟಾರೆ ನಮ್ಮ ಹಿರಿಯರು, ಜ್ಞಾನಿಗಳು, ದಾಸರು, ಹರಿದಾಸರು. ಇದನ್ನು ಸ್ತೋತ್ರ ರೂಪದಲ್ಲಿ ಬೇರೆ ಬೇರೆ ಗ್ರಂಥಗಳೆಲ್ಲ ಅದ. ಇದನ್ನು ಹರಿದಾಸರು ಸ್ಪಷ್ಟವಾಗಿ ಹೇಳ್ತಾರೆ. ಹೇಳುವಾಗ ಶೌಚ ಮಾಡುವಾಗ ಕೇಶವನ ಅಪಾನಾಂತರ್ಗತನಾದ ಕೇಶವನನ್ನು ಸ್ಮರಣೆ ಮಾಡು. ಯಾಕೆ ಅಂದರೆ ಅವರು ಆಲೋಚನೆ ನೋಡ್ರಿ, ಎದ್ದು ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಬರಬೇಕು. ಬರೀ ಭಗವಂತನ ಚಿಂತನೆ ಬಂದರೆ ಪ್ರಯೋಜನ ಇಲ್ಲ. ಆ ಚಿಂತನೆಯ ಹಿನ್ನೆಲೆಯಲ್ಲಿರುವ ವೇದಾಂತದ ಪರಿಚಯ ನಿಂಗೆ ಆಗಬೇಕು. ನಾ ಹೇಳಿದ್ನಲ್ಲ, ಗೊರೆಲ್ಲ ಹೊಂತರ ಇದ್ರ ಮೇಲೆ ಬಹಳ ಒತ್ತು ಕೊಡ್ತಾರೆ. ಭಗವನ್ನಾಮ ಸಂಕೀರ್ತನ ಮಾಡಬೇಕು ಕರ್ಮಗಳು ಮಾಡುವಾಗ. ಬರೀ ನಾಮ ಸಂಕೀರ್ತನ ಮಾಡಿ ಮುಗಿಸಿಬಿಟ್ರೆ ಆಯ್ತಾ? ನಾಮ ಸಂಕೀರ್ತನೆ ಮೊದಲು ಮಾಡು, ಪ್ರಾರಂಭದಲ್ಲಿ ಮಾಡ್ತಾ ಹೋಗು. ಆಮೇಲೆ ಕೆಲವು ವರ್ಷಗಳು ಹೀಗೇ ಮಾಡ್ತಾ ಹೋದರೆ, ಇವತ್ತು ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ. ನಮ್ಮಪ್ಪ ತಿರುಪತಿ ತಿಮ್ಮಪ್ಪ ಅದೇನು ಪ್ರೇರಣೆ ಮಾಡಿದ್ನೋ, ಅದ್ಭುತವಾದ ಪ್ರೇರಣೆ ಮಾಡಿ ಈ ಪಾಶ್ಚಾತ್ಯರ ಹಲೋ ಟಾಟಾ ಚೇರಿಯೋ ಬಾಯ್ ಇವು ಬಿಡಬೇಕು, ನನ್ನ ಭಾರತೀಯ ಸಂಸ್ಕೃತಿ ಬೆಳಿಬೇಕು, ನಾವೆಲ್ಲರೂ ಹರೇ ಶ್ರೀನಿವಾಸ ಅಮ್ಮಣ ಅಂತ ಒಂದು ಸ್ಲೋಗನ್ ಕೊಡಿಸಿದ. ಅವನೇ ಕೊಟ್ಟ, ನಾನು ಕೊಟ್ಟಿಲ್ಲ. ಆ ಹರೇ ಶ್ರೀನಿವಾಸ ಇವತ್ತು ಎಲ್ಲಿ ತನಕ ಬಂದದಂದರೆ, ಭಜನಾ ಮಂಡಳಿಗಳು ಅಲ್ಲದೇ ಇರತಕ್ಕಂಥವ್ರು, ಕೊನೆಗೆ ಕೆಲವು ಯತಿಗಳು ಕೂಡ ಹರೇ ಶ್ರೀನಿವಾಸ ಅಂತ, ಯಾಕಂದ್ರೆ ಅವ್ರು ನಾರಾಯಣ ಅಂತಿರ್ತಾರೆ. ಆ ಒಮ್ಮೊಮ್ಮೆ ಅವರು ಹರೇ ಶ್ರೀನಿವಾಸ ಅಂತ ಕೂಡ ಫೋನ್ನಲ್ಲಿ ಹೇಳುವುದು ನಾನು ಕೇಳ್ತಾ ಇದ್ದೀನಿ. ಈ ಬಿಲ್ಡಿಂಗ್ಗಳಿಗೆ ಹರೇ ಶ್ರೀನಿವಾಸ ಹೆಸರು ಬಂದರೆ. ಒಂದು ಸತ್ಯ ಸಂಗತಿ ಹೇಳ್ತಾ ಇದ್ದೀನಿ ನಿಮಗೆ. ಸಾಮಾನ್ಯವಾಗಿ ಒಂದು ಶವವನ್ನು ಎತ್ತಿಕೊಂಡು ಹೋಗುವಾಗ ಎಲ್ಲರೂ ಏನು ಮಾಡ್ತಾರೆ, ನಾರಾಯಣ ನಾರಾಯಣ ಅಂತಾರೆ, ಅಥವಾ ರಾಜ ರಾಮ್ 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 ಅಂದ್ಕೊತ ಹೋಗ್ತಾ ಇರ್ತಾರೆ. ಇವತ್ತು ಹ್ಯಾಬಿಟ್ ಏನಾಗಿದೆ ಗೊತ್ತನ, ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಂತ ಹೇಳಿಕೋತ ಶವಯಾತ್ರೆಯನ್ನು ಮಾಡಬಹುದು. ಶವವನ್ನು ತೊಗೊಂಡು ಹೋಗ್ತಕ್ಕಂಥ ಸಂಪ್ರದಾಯ ಕೂಡ ಬಂತದೆ. ಅಂದರೆ ಹರೇ ಶ್ರೀನಿವಾಸ ಎಂಬುದು ಎಲ್ಲರ ಮನೆಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದೆ. ಎಲ್ಲ ಸಣ್ಣ ಹುಡುಗರು, ದೊಡ್ಡವರು, ಇನ್ನೊಬ್ಬರು ಎಲ್ಲರೂ ಹರೇ ಶ್ರೀನಿವಾಸ ಅಂತಾರೆ. ಅದು ಎಷ್ಟು ಫಲಕಾರಿಯಾಗಿದೆ ಅಂದರೆ ಬಹಳ ಆನಂದವನ್ನು ಉಂಟು ಮಾಡ್ತಾರೆ. ಹೀಗೆ ಬರೀ ಹರೇ ಶ್ರೀನಿವಾಸ ಅಂದ್ಕೋತ ಹೋಗು. ಒಂದು ದಿವಸ ಅದರ ಅರ್ಥದ ಕಡೆ ಚಿಂತನೆ ಬರ್ತದೆ ನಿಮಗೆ. ಕರ್ಮ ಮಾಡುವಾಗ ಹೇಳುವಾಗ ನಾರಾಯಣ ಅಂತ ಹೋಗು. ಅಂತ ಯಾಕೆ ನಾರಾಯಣ ಅನ್ನಬೇಕು ಅಂತ ಪ್ರಶ್ನೆ ಬರ್ತಾರೆ. ಈ ನಾರಾಯಣದ ಹಿನ್ನೆಲೆ ಏನು ಅಂತ ಆಲೋಚನೆ ಮಾಡಬೇಕಾಗ್ತದೆ. ಆಗ ನಾರಾಯಣನ ಕಾರುಣ್ಯ, ಅವನ ದಯದ ಪರಿಚಯ ಆಗ್ತದೆ. ನಮಗೆ ಅದೇ ಬೇಕು, ಗುಣೋಪಾಸನೆ ಬೇಕು ನಮಗೆ, ಅದು ನಮಗೆ ಸಿಗುತ್ತದೆ. ಹಾಗೆ ಕೇಶವರೂಪಿಯಾದ ಪರಮಾತ್ಮನನ್ನು ಮಲಮೂತ್ರ ವಿಸರ್ಜನೆ ಮಾಡುವಾಗ ಯಾಕೆ ಮಾಡಬೇಕು ಅಂದರೆ, ಪ್ರಾರಂಭದಲ್ಲಿ ಎದ್ದು ಕೂಡಲೇ ಮೊಟ್ಟಮೊದಲು ನಿನ್ನ ಚಿಂತನೆ ಏನಾಗಬೇಕು ಅಂತ, ಅದ್ಭುತವಾದ ವೇದಾಂತದ ಚಿಂತನೆ ಆಗಬೇಕು ನಿನ್ನ ಕಡೆಯಿಂದ. ನಾವು ಒಂದು ಪರಂಪರೆಯಲ್ಲಿ ಬಂದೀವಿ, ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದೀವಿ. ಸೊ ಆಚಾರ್ಯ ಮಧ್ವರು ಯಾವ ತತ್ವಾಮೃತವನ್ನು ಜಗತ್ತಿಗೆ ಸಾರಿದ್ದಾರೋ ಅದರ ಪ್ರಧಾನವಾಗಿರತಕ್ಕಂಥ ತತ್ವಗಳ ಪರಿಚಯ ಮೊಟ್ಟಮೊದಲು ಎದ್ದು ಕೂಡಲೇ ಮಾಡಿಕೊಂಡು ಅದನ್ನು ಸ್ಮರಣ ಮಾಡಿಕೊಂಡು ನಂತರದಲ್ಲಿ ಮುಂದಿನ ಕಾರ್ಯ ಮಾಡು. ಎಷ್ಟು ಅದ್ಭುತ! ಅದೇನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀನಿವಾಸ ನೀನೇ ಪಾಲಿಸೋ ಶ್ರೀತ ಜನಪಾಲ ಗಾನಲೋಲ ಶ್ರೀ ಮುಕುಂದನೇ
ಧ್ಯಾನ ಮಲ್ಪ ಸಜ್ಜನರ ಮಾನದೋ ಪರಿಪಾಲೀಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ಶ್ರೀನಿವಾಸ ನೀನೇ ಪಾಲಿಸೋ. ಎಂದಿಗೆ ನಿನ್ನ ಪಾದಾಬ್ಜವ ಪೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ. ಅಂಧಕಾರಣ್ಯನೋಳು ನಿಲ್ದು ತತ್ತರಿಸುತ್ತಿಗೆನೋ ಛಂದದಿಂಭವಾಬ್ಧಿಯೋಳು ಬೆಂದು ನೊಂದೇನಯ್ಯ ದೇವ. ಛಂದದಿಂಭವಾಬ್ಧಿಯೋಳು ಬೆಂದು ನೊಂದೇನಯ್ಯ ದೇವ. ಶ್ರೀನಿವಾಸ ಶ್ರೀನಿವಾಸ ನೀನೇ ಪಾಲಿಸೋ. ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದೆ ಮುಟ್ಟಿ ನಿನ್ನ ಭಜಿಸಲಿಲ್ಲ ಕೆಟ್ಟ ನರ ಜನ್ಮದವನು. ದುಷ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕೈಯ ಬಿಡಿಯೋ. ದುಷ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕೈಯ ಬಿಡಿಯೋ. ಶ್ರೀನಿವಾಸ ನೀನೇ ಪಾಲಿಸೋ. ಶ್ರಿತ ಜನ ಪಾಲ ಗಾನಲೋಲ ಶ್ರೀ ಮುಕುಂದ ನೇ ಅನುದಿನ ಅನೇಕ ರೋಗಗಳ ಅನುಭವಿಸುತ್ತಿಯೇನೋ ಘನ್ನ ಮಹಿಮ ನೀನೇ ಬಲ್ಲೆಯ. ತನುವಿನೋಳು ಬಲವಿಲ್ಲ ನೆನೆದ ಮಾತ್ರ ಸಲಹಯ್ಯ. ಹನುಮಧೀಶ ಪುರಂದರ ವಿಠಲನೀಯನಗೆ ಒಲಿದು. ಹನುಮಧೀಶ ಪುರಂದರ ವಿಠಲನೀಯನಗೆ ಒಲಿದು. ಶ್ರೀನಿವಾಸ ಶ್ರೀನಿವಾಸ ನೀನೇ ಪಾಲಿಸೋ. ಶ್ರೀದ ಜನ ಬಲ ಗಾನಲೋಲ ಶ್ರೀ ಮುಕುಂದನೇ. ಹರೇ ಶ್ರೀನಿವಾಸ.